ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾತಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಭಗವದ್ಗೀತೆಯ 2ನೇ ಅಧ್ಯಾಯ ಈಗಾಗಲೇ ಕೆಲವು ವಿಷಯಗಳನ್ನು ನಾವು ಅನುಸಂಧಾನ ಮಾಡ್ತಾ ಬಂದಿದ್ದೇವೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಿರೂಪಣೆ ಮಾಡುವಾಗ ಹಿಂದೆ ಕೆಲವು ಅನುಸಂಧಾನಗಳನ್ನು ಮಾಡ್ತಾ ಬಂದ್ವಿ. ಜೀವನಿತ್ಯ, ಪರಮಾತ್ಮನೂ ನಿತ್ಯನಿದ್ದಾನೆ. ಜೀವ ಪರಮಾತ್ಮರಿಬ್ಬರೂ ನಿತ್ಯ ಅಷ್ಟೇ ಅಲ್ಲ, ದೇಹ ಮಾತ್ರ ಅಶಾಶ್ವತವಾದದ್ದು. ಈ ವಿಷಯದಲ್ಲಿ ಸಾಕಷ್ಟು ಪರಮಾತ್ಮ ಆಧಾರಗಳನ್ನು ಕೊಟ್ಟು ಅನುಸಂಧಾನ ಮಾಡಿಸ್ತಾ ಬಂದ. ಅದರಲ್ಲಿ ಕೆಲವು ವಿಷಯಗಳಲ್ಲಿ ನಮಗೆ ಬೇಗ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲ ನಿತ್ಯ ನಿತ್ಯ, ದೇಹ ಮಾತ್ರ ಅನಿತ್ಯ ಅಂತ ಹೇಳೋದು ಖರೆ. ಆದರೆ ಲೋಕದೊಳಗೆ ಸತ್ತ, ಸಾಯಿಸಿದ ಈ ವ್ಯವಹಾರಗಳೆಲ್ಲ ಹೇಗೆ ನಡೀತದೆ? ಈ ವ್ಯವಹಾರವನ್ನು ನೋಡಿದಾಗ ಪರಮಾತ್ಮ ನೀ ನೋಡಿದರೆ ಜೀವನಿತ್ಯ ಅಂತಿ, ಲೋಕದ ವ್ಯವಹಾರ ನೋಡಿದರೆ ಅವನು ಸತ್ತ, ಸಾಯಿಸಿದ ಅಂತಿದೆ. ಯಾವುದನ್ನು ನಾವು ನಂಬೋಣ? ಈ ವಿಷಯದಲ್ಲಿ ಹೇಗೆ ಚಿಂತನೆ ಮಾಡಬೇಕು? ಅದಕ್ಕೆ 2ನೇ ಅಧ್ಯಾಯದ 19ನೇ ಪದ್ಯದಲ್ಲಿ ಕೃಷ್ಣ ಹೇಳ್ತಾನೆ, ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ ಅಂತಂದ ಕೃಷ್ಣ. ಲೋಕದೊಳಗೆ ವ್ಯವಹಾರ ಮಾಡುವಾಗ ಎಲ್ಲ ವ್ಯವಹಾರದ ಹಿನ್ನೆಲೆಯಲ್ಲೂ ಕೂಡ ಸರಿಯಾದ ತಿಳುವಳಿಕೆನೇ ಇರ್ತದೆ ಅಂತಿಲ್ಲ. ತಿಳುವಳಿಕೆ ಇಲ್ಲದೇನೂ ವ್ಯವಹಾರ ಮಾಡ್ತಾರಂತೆ. ಕೃಷ್ಣ ಅದನ್ನು ಹುಡುಕಿಕೊಟ್ಟ. ಸತ್ತ, ಸಾಯಿಸಿದ ಅಂತ ಎಲ್ಲೆಲ್ಲಿ ಲೋಕದಲ್ಲಿ ವ್ಯವಹಾರ ಮಾಡುವಾಗ ಜೀವನ ನಿತ್ಯತ್ವವನ್ನು ಅರಿವೇ ಇಲ್ಲದೇನೆ ಯಾರು ಈ ವ್ಯವಹಾರ ಮಾಡ್ತಾರೋ ಅವರಂತೂ ಭ್ರಾಂತರು ಅಂತಂದ ಕೃಷ್ಣ. ಅವರು ಭ್ರಾಂತರು ಅಂತ ಅರ್ಥ. ನೋಡಿ ಹೇಳ್ತಾನೆ, ಉಭೌತೌ ನ ವಿಜಾನೀತೌ, ಅವರಿಬ್ಬರಿಗೂ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ಅರ್ಥ. ತಿಳುವಳಿಕೆ ಇಲ್ಲದೇನೆ ವ್ಯವಹಾರ ಮಾಡ್ತಾರೆ. ಆ ವ್ಯವಹಾರವನ್ನು ಕಟ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯ? ಇದು ಕೃಷ್ಣ ಹೇಳಿದಂಥ ಮಾತಿನ ಮರ್ಮ ಒಂದು ಅಭಿಪ್ರಾಯ. ಇನ್ನೊಂದು ಅಭಿಪ್ರಾಯವೂ ಹೇಳ್ತಾರೆ. ಲೋಕದೊಳಗೆ ಪರಮಾತ್ಮ ಜೀವರು ಸ್ವತಂತ್ರರಲ್ಲ, ಪರಮಾತ್ಮ ಮಾತ್ರ ಸ್ವತಂತ್ರ. ಒಂದು ವೇಳೆ ಅವನನ್ನು ಸಾಯಿಸಿದ ಅಂದಾಗ ಸಾಯಿಸಲಿಕ್ಕೆ ಜೀವನಿಗೆ ಎಷ್ಟು ಸ್ವಾತಂತ್ರ್ಯ ಇದೆ? ಹಾಗಾದರೆ ಒಳಗಿದ್ದವನು ಮಾಡಿಸಿದವನು ಪರಮಾತ್ಮ ತಾನೆ. ಆ ತಿಳುವಳಿಕೆ ಇಲ್ಲದೇನೆ ಅವನನ್ನು ಸಾಯಿಸಿದ ಅಂಥೇಳಿ ಜೀವನ ಮೇಲೆ ಯಾರಾದರೂ ತಿಳಿದ್ರೆ ಅದು ಭ್ರಾಂತಿ ಅಂತೆ. ಹಾಗಾದರೆ ಭಗವಂತ ತಿಳಿಸ್ಲಿಕ್ಕೆ ಹೊರಟಿರೋ ಅಭಿಪ್ರಾಯ ಇದು ಅತ್ಯಂತ ಸೂಕ್ಷ್ಮವಾದದ್ದು. ಜಗತ್ತಿನಲ್ಲಿ ಜೀವರಿಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನಿಗೆ ಮಾತ್ರ ಸ್ವಾತಂತ್ರ್ಯ ಇದೆ ಅಂತಾದಾಗ
ಕೊಲ್ಲುವವ ಕೊಲ್ಲಿಸುವವ ಎಲ್ಲವೂ ಯಾರಿಗೆ ಅಧೀನ ಅಂತಾಯಿತು? ಭಗವಂತನ ಅಧೀನ. ಅವನ ಅರಿವಿಲ್ಲದೇನೆ ವ್ಯವಹಾರ ಬಾಯಿಯಿಂದ ಮಾಡಿದರೂ ಕೂಡ ಆ ವ್ಯವಹಾರ ಭ್ರಾಂತಿಯೇ ಆಯಿತು. ಇದನ್ನಿಟ್ಟುಕೊಂಡು ಕೃಷ್ಣ ಹೇಳಿದ, ಉಭೌ ತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ ಅಂತಂದ. ಹೀಗಾಗಿ ನಾವು ಯಾವುದೇ ಕ್ರಿಯೆ ನಡೆದರೂ ಕೂಡ ಅದರ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯವನ್ನು ಪರಮಾತ್ಮನಲ್ಲಿ ಕಾಣಬೇಕಂತ. ಇದು ಭಗವದ್ಗೀತೆ ಕೊಡುವ ಅತ್ಯಂತ ಮಹತ್ತರವಾದ ಸಂಗತಿ. ಪ್ರತಿ ಕ್ರಿಯೆಯ ಹಿನ್ನೆಲೆಯಲ್ಲಿ ಪರಮಾತ್ಮನ ಕರ್ತೃತ್ವ. ಪ್ರತಿ ಕ್ರಿಯೆ ಅದು ನಾನೇ ಮಾಡಿದೆ ಅಂತ ನಮಗನಿಸಿರಬಹುದು, ಆದರೆ ನಾನೇ ಅನ್ನೋದು ತಪ್ಪಾಗ್ತದೆ. ಮಾಡಿಸೋನು ಯಾರಾಗಿರ್ತಾನೆ? ಪರಮಾತ್ಮ ಮಾಡಿಸಿರ್ತಾನೆ. ಅರ್ಜುನನಿಗೆ ಕೃಷ್ಣ ಇದನ್ನು ಅನುಸಂಧಾನ ಮಾಡಿಸ್ತಿದ್ದಾನೆ. ಕೊಲ್ಲಲಿಕ್ಕೆ ನೀನು ಯಾರೋ, ಕೊಲ್ಲಿಸ್ಕೊಳ್ಳಿಕ್ಕೆ ಅವನು ಯಾರೋ, ಇಷ್ಟು ಕೇಳಬೇಕಾಗಿದೆ ಕೃಷ್ಣ. ಹಿಂಗೆ ಆಡ್ದೇನೆ ಕೊಲ್ಲೋಲಿಕ್ಕೆ ಅವನು ಯಾರು, ಕೊಲ್ಲಿಸ್ಲಿಕ್ಕೆ ಇವ ಯಾರು, ಒಳಗಿರೋ ಪರಮಾತ್ಮ ಅಲ್ಲದೆ ಇನ್ಯಾರು ಸ್ವತಂತ್ರರಾಗಿ ಮಾಡಲಿಕ್ಕೆ ಸಾಧ್ಯ ಅಂತ. ಇದೇ ಈ ಮಾತಿನ ಒಳಗಿನ ಮರ್ಮ. ಅದಕ್ಕೆ ಕೃಷ್ಣ ಹೇಳಿದ, ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ ಅಂತ ಪರಮಾತ್ಮ ಅದನ್ನು ನಿರೂಪಣೆ ಮಾಡಿಬಿಟ್ಟ. ಈ ಪದ್ಯದ ವಿವರಣೆಯನ್ನು ಹಿಂದಿನ ಉಪನ್ಯಾಸದಲ್ಲಿ ನಾವು ಅಲ್ಲಿ ತನಕ ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಿನ ಪದ್ಯದಲ್ಲಿ ಕೃಷ್ಣ ಹೇಳ್ತಾನೆ, ಇಷ್ಟೋ ತನಕ ಹೇಳಿದ ಎಲ್ಲ ವಿಷಯಗಳಿಗೂ ಕೂಡ ಒಂದು ವೇದವನ್ನು ಉದಾಹರಿಸಿ ನಿನಗೆ ನಾನು ದೃಢಪಡಿಸ್ತೇನೆ ಅಂತಾನೆ ಕೃಷ್ಣ. ಜೀವನ ನಿತ್ಯತ್ವ ಆಗಿರಬಹುದು, ಪರಮಾತ್ಮನ ನಿತ್ಯತ್ವ ಆಗಿರಬಹುದು, ಜೀವ ಪರಮಾತ್ಮರಿಗಿಬ್ಬರಿಗೂ ಇರುವಂಥ ಬಿಂಬ ಹಾಗೂ ಪ್ರತಿಬಿಂಬ ಭಾವ ಆಗಿರಬಹುದು. ಆ ಬಿಂಬ ಪ್ರತಿಬಿಂಬ ಭಾವದಲ್ಲಿಯೂ ಕೂಡ ಉಪಾಧಿ ಯಾವುದು ಒಂದಾಗ ಸ್ವರೂಪ ದೇಹ ಅನ್ನೋ ಉಪಾಧಿಯ ವಿಷಯದ ಬಗ್ಗೆ ಪರಿಚಯಿಸಿದ್ದಿದೆ, ಅದು ವಿಷಯ ಇರಬಹುದು. ಎಲ್ಲ ವಿಷಯದ ಬಗ್ಗೆಯೂ ಕೂಡ ಆಧಾರ ಸಮೇತವಾಗಿ ಹೇಳ್ತೇನೆ. ಅದನ್ನು ನೋಡಿ ಆದರೂ ಈ ವಿಷಯ ಮನದಟ್ಟಾಗ್ತದೆ ಅಂತಂತಾನೆ. ಯಾವುದದು ಆಧಾರ? ಜೀವ ನಿತ್ಯ ಅನ್ಲಿಕ್ಕೆ ಯಾವುದು ಆಧಾರ? ಪರಮಾತ್ಮ ನಿತ್ಯ ಅನ್ಲಿಕ್ಕೆ ಯಾವುದು ಆಧಾರ? ವೇದವೇ ಆಧಾರ. ಯಾವುದು ವೇದ? 20ನೇ ಪದ್ಯ ಇದೆ ಭಗವದ್ಗೀತೆಯಲ್ಲಿ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಉದಾಹರಿಸಿದ ವೇದ ಮಂತ್ರ. ಮೇಲ್ನೋಟಕ್ಕೆ ಇದು ಭಗವದ್ಗೀತೆಯೋ ಅಂತ ಅನಿಸಿಬಿಡ್ತದೆ, ಆದರೆ ಇದು ಭಗವದ್ಗೀತೆಯ ಮಾತು ಅಂತಲ್ಲ, ಶ್ರೀಕೃಷ್ಣ ಉದಾಹರಿಸಿದ ಮಂತ್ರ ಇದು. ಯಾವ ವಿಷಯದಲ್ಲಿ ಅಂದರೆ ಜೀವ ನಿತ್ಯ, ಪರಮಾತ್ಮನು ನಿತ್ಯ ಅನ್ನೋ ವಿಷಯದಲ್ಲಿ ಕೃಷ್ಣ ಉದಾಹರಿಸ್ತಾ ಇದ್ದಾನಂತೆ. ಈಗ ನಿಮಗೆ ಅನುಸಂಧಾನಕ್ಕೆ ಬರ್ತದೆ ಕೃಷ್ಣ ಏನು ರೆಫರೆನ್ಸ್ ಕೊಟ್ಟಿದ್ದಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ವೇದ ಮಂತ್ರ. ಆದರೆ ಇತ್ತೀಚೆಗೆ ಎಲ್ಲರೂ ಭಗವದ್ಗೀತೆ ಹೇಳೋರು ಏನು ಮಾಡ್ತಿರ್ತಾರೆ ಅಂದರೆ ಇದು ಒಂದು ಭಗವದ್ಗೀತೆ ಶ್ಲೋಕ ಅಂದ್ಕೊಂಡಿರ್ತಾರೆ. ಅದು ಭಗವದ್ಗೀತೆಯಲ್ಲೇ ಅಡಕಾಗಿದೆ, ಇಲ್ಲ ಅಂತಲ್ಲ. ಆದರೆ ಕೃಷ್ಣ ಹೇಳ್ತಾ ಬರುವ ವಿಷಯಕ್ಕೆ ತಕ್ಕಂತೆ ಪ್ರಮಾಣವನ್ನು ಕೊಡಲಿಕ್ಕೆ ಇದನ್ನು ಉದಾಹರಿಸಿದ ಮಾತು. ಯಾವುದನ್ನು ಕೃಷ್ಣ ಪ್ರಮಾಣತ್ವೇನ ಉದಾಹರಿಸುತ್ತಾನೋ ಅದನ್ನೂ ಕೂಡ ಇದು ಭಗವದ್ಗೀತೆ ಅಂದ್ಕೊಂಡ್ರೆ ಹೆಂಗೆ? ಯಾವ ವಿಷಯದಲ್ಲಿ ಪ್ರಮಾಣ ಅಂತ ಉದಾಹರಿಸ್ತಿದ್ದಾನೆ ಕೃಷ್ಣ ಇಲ್ಲಿ ಅಂದರೆ ನಿಮಗೆ ಅರ್ಥ ಆಗ್ತದೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ನ ಜಾಯತೆ ನ ಮ್ರಿಯತೆ. ಜೀವನಿಗೆ ಹುಟ್ಟಿಲ್ಲ, ಸ್ವರೂಪದಿಂದ ಹುಟ್ಟಿಲ್ಲ ಅಂತ ಅರ್ಥ. ಜೀವನಿಗೆ ಸಾವಿಲ್ಲ, ಸ್ವರೂಪದಿಂದ ಸಾವಿಲ್ಲ. ದೇಹದಿಂದ ಇರಬಹುದು, ದೇಹದಿಂದ ಆ ಪ್ರಶ್ನೆ ಅಲ್ಲ. ನ ಜಾಯತೆ ನ ಮ್ರಿಯತೆ. ಸ್ವರೂಪದಿಂದ ಜೀವ ಹುಟ್ಟಲಾರ, ಸ್ವರೂಪದಿಂದ ಜೀವ ಸಾಯಲಾರ. ನೋಡಿ, ಆ ಅಭಿಪ್ರಾಯ ಹೇಳಲಿಕ್ಕೆ ಈ ವೇದ ಮಂತ್ರ ಬಂದಿದೆ. ಇದೇ ಮಾತಿಗೆ ಇನ್ನೊಂದು ಅಭಿಪ್ರಾಯನೂ ಹೇಳ್ತಾರೆ. ಜೀವನಿಗೆ ಸ್ವರೂಪದಿಂದ ಹುಟ್ಟಿಲ್ಲ, ಸ್ವರೂಪದಿಂದ ಸಾವಿಲ್ಲ. ಇದು ಪ್ರತಿಬಿಂಬನ ಅವಸ್ಥೆ. ಇವನಿಗೆ ಬಿಂಬನಾದ ಪರಮಾತ್ಮ ನ ಜಾಯತೆ ನ ಮ್ರಿಯತೆ. ಅವನಿಗೆ ದೇಹದಿಂದಲೂ ಸ್ವರೂಪದಿಂದಲೂ ಹುಟ್ಟಿಲ್ಲ, ದೇಹದಿಂದಲೂ ಸ್ವರೂಪದಿಂದಲೂ ಸಾವಿಲ್ಲ.
ಎರಡೂ ಅರ್ಥ ಅದೇ ಮಾತಿಗಿದೆ ಅಂತೆ. ಅಥವಾ ನಾಯಂ ಭೂತ್ವಾ, ನಾಯಂ ಅನ್ನೋಲ್ಲಿ ನಾ ಅಂತ ಒಂದು ಶಬ್ದ ಇದೆ. ಸಂಸ್ಕೃತದ್ದೊಂದು ಸಾಹಿತ್ಯದ ವಿಶೇಷತೆ ಏನು ಅಂದರೆ, ನಾಯಂ ಅನ್ನೋಲ್ಲಿ ಬೇಕಂದರೆ ನ ಅಯಂ ಅಂಥೇಳು ಬಿಡಿಸ್ಬೋದು, ನಾ ಅಯಂ ಅಂಥೇಳು ಬಿಡಿಸ್ಬೋದು. ಸುಮ್ಮನೆ ಹೇಳಿಕೊಟ್ಟಿರ್ತದೆ ಅಷ್ಟೇ. ಇದೆಲ್ಲ ನ ಅಯಂ ಅಂತಾದರೂ ಬಿಡಿಸ್ರಿ, ನಾ ಅಯಂ ಅಂತಾದರೂ ಬಿಡಿಸ್ರಿ. ಸವರ್ಣ ದೀರ್ಘ ಸಂಧಿ ಆದಾಗ ದೀರ್ಘವಾಗಿಯೂ ಬಿಡಿಸ್ಲಿಕ್ಕೆ ಬರ್ತದೆ, ಹ್ರಸ್ವವಾಗಿಯೂ ಬಿಡಿಸ್ಲಿಕ್ಕೆ ಬರ್ತದೆ. ಒಂದರ್ಥ ನ ಅಯಂ ಅಂತ ಬಿಡಿಸಿ ಮಾಡೋದು, ಇನ್ನೊಂದರ್ಥ ನಾ ಅಯಂ ಅಂತ ಬಿಡಿಸೋದು. ನೋಡಿ ಕೃಷ್ಣನ ಮಾತಿನಲ್ಲಿ ಎಷ್ಟು ಒಳಮರ್ಮ ಇದೆ. ನಾ ಅಂತ ಬಿಡಿಸಿದ್ರೆ ಏನು ಲಾಭ ಅಂದರೆ, ಇದು ನಾ ಅಂತ ಎಲ್ಲಿ ಬಿಡಿಸ್ತಾರೋ ಅಲ್ಲಿ ನಿಷೇಧಾರ್ಥಕ ಅಲ್ಲ. ಆವಾಗದು ನಾ ನರೋ ನರಹ ಅಂತ ಒಂದು ಶಬ್ದ ಇದೆ. ನಾ ಅಂತ ದೀರ್ಘ ಶಬ್ದಕ್ಕೆ ಪರಮಪುರುಷ ಅಂತ ಅರ್ಥ. ಪರಮಪುರುಷ ಅನ್ನೋ ಅರ್ಥದಲ್ಲಿ ನಾ ಅಂತ ಶಬ್ದ ಬರ್ತದೆ. ಬರೀ ನ ಅಂತ ಬಿಡಿಸಿಬಿಟ್ರೆ ನಿಷೇಧಾರ್ಥ ಕೊಟ್ಬಿಡ್ತದೆ. ಎರಡೂ ಅರ್ಥ ಇದೇ ಪದ್ಯಕ್ಕಿದೆ ಅಂತ ಆಚಾರ್ಯ ಚಿಂತನೆ ಮಾಡಿದರೆ ಗೊತ್ತಾಗ್ತದೆ. ಇದು ಭಗವಂತನ ಮಹಿಮೆಯನ್ನೂ ಹೇಳಲಿಕ್ಕೆ ಹೊರಟಿದೆ, ಜೀವನ ಮಹಿಮೆಯನ್ನೂ ಹೇಳಲಿಕ್ಕೆ ಹೊರಟಿದೆ. ಜೀವನ ಪರವಾಗಿ ನಿಮಗೆ ಅರ್ಥ ಮಾಡಿಸಿ ತೋರಿಸಿದ್ದೇವೆ. ಪರಮಾತ್ಮನ ಪರವಾಗಿ ಇಟ್ಟುಕೊಳ್ಳುವಾಗ ನಾ ಪರಮಪುರುಷನಾದ ಪರಮಾತ್ಮ ನ ಜಾಯತೆ ನ ಮ್ರಿಯತೆ, ಅವ ಜನ್ಮ ತಾಳುವವನಲ್ಲ, ಮರಣ ಹೊಂದುವವನಲ್ಲ. ಅಲ್ಲ, ಹಾಗಾದರೆ ರಾಮ ಕೃಷ್ಣ ಭೂಮಿ ಮೇಲೆ ಎಷ್ಟೆಲ್ಲ ರಾಮ ಕೃಷ್ಣ ವಿಷ್ಣುನೇ ಇವನು ಅಂತ ಹುಟ್ಟಿ ಬಂದ ಅಂತ ಕೇಳ್ತೇವಲ್ಲ. ಅರೆ ಆ ಅಭಿಪ್ರಾಯ ಬೇರೆ. ಏನದು ಅಂದರೆ ಭೂತ್ವಾ ಭವಿತಾವಾ, ಭೂತ್ವಾ ಭವಿತಾ. ಭೂತ್ವಾ ಭವಿತಾ ಅಂದರೆ ಇದ್ದವನೇ ಅವತಾರ ಮಾಡಿ ಬಂದ ಅಂತ ಅರ್ಥ. ಅವನು ನಮ್ಮಂತೆ ಹುಟ್ಟಿ ಬಂದ ಅಂತ ಅರ್ಥ ಅಲ್ಲ, ಇದ್ದವನೇ ಅವತಾರ ಮಾಡಿ ಬಂದ. ಹೀಗೆ ಅವತಾರಗಳೆಲ್ಲವೂ ಆವಿರ್ಭಾವ ಮಾಡಿಕೊಂಡಿದ್ದೇ ಹೊರತು ಹುಟ್ಟಿದ್ದಲ್ಲ. ಅವ ಮಾತ್ರ ಎಂದಿದ್ರೂ ಹುಟ್ಟುವವನಲ್ಲ, ಸಾಯುವವನಲ್ಲ. ಇದು ಪರಮಪುರುಷನಾದ ಪರಮಾತ್ಮನ ಮಹಿಮೆ. ಜೀವನಿಗೆ ಸ್ವರೂಪದಿಂದ ಹುಟ್ಟು ಇಲ್ಲ, ಸಾವು ಇಲ್ಲ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಅಜಃ ನಿತ್ಯ, ಆ ಎಲ್ಲ ಶಬ್ದಗ ಅರ್ಥ ತಿಳಿತದೆ. ಶಾಶ್ವತೋಯಂ ಪುರಾಣ, ಈ ಜೀವನಿಗೆ ಎಂದಿದ್ರೂ ಕೂಡ ಶರೀರೇ ಹನ್ಯಮಾನೇಪಿ, ಶರೀರ ಕೆಳಗೆ ಬಿದ್ದರೂ ಕೂಡ ಈತ ಮಾತ್ರ ಇದ್ದಾಗೆ ಇರ್ತಾನೋ ಅರ್ಜುನ ಅಂತದೆ ವೇದ ಮಂತ್ರ. ಪರಮಾತ್ಮನ ಪರವಾಗಿ ಅರ್ಥ ಸುಲಭವಾಗೇ ಗೊತ್ತಾಗ್ತದೆ. ಈಗ ಹೀಗೆ ಒಂದೇ ವೇದ ಮಂತ್ರ ಜೀವ ಹಾಗೂ ಪರಮಾತ್ಮರನ್ನು ಸ್ಪಷ್ಟವಾಗಿ ನಿತ್ಯ, ಶಾಶ್ವತ, ಪುರಾಣ, ಸಾವಿಲ್ಲ ಅವನಿಗೆ, ದೇಹದಿಂದ ಇರಬಹುದು ಆದರೆ ಸ್ವರೂಪದಿಂದ ಇಲ್ಲ, ನಿತ್ಯರಿದ್ದಾರೆ, ಅದನ್ನು ವೇದ ಮಂತ್ರ ಕೊಟ್ಟು ಕೃಷ್ಣ ಪರಮಾತ್ಮ ನಿರೂಪಣೆ ಮಾಡಿದ್ದಾನೆ. ಇದು ಭಗವದ್ಗೀತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಪದ್ಧತಿ. ವೇದವನ್ನು ಆಧರಿಸಿ ಕೊಟ್ಟ ಮೇಲೆ ಇನ್ನು ಅದರ ಮೇಲೆ ಮತ್ತೆ ಪ್ರಮಾಣ ಕೇಳೋದು ಮೂರ್ಖತನ. ಆ್ಯಕ್ಚುಲಿ ಎಲ್ಲೇ ಆಗಲಿ ವೇದವನ್ನೇ ಕೃಷ್ಣ ಆಧಾರ ಅಂತ ಕೊಟ್ಟ ಮೇಲೆ ಮುಗದೇ ಹೋಯ್ತಲ್ಲ, ಅದ್ರ ಮೇಲೆ ಯದ್ಯಪಿ ಕೇಳಬಾರ್ದು. ಆ ರೀತಿ ನಾವು ಅದ್ರ ಮೇಲೆ ಪ್ರಶ್ನೆ ಮಾಡಲೂಬಾರ್ದು. ಒಂದು ವೇಳೆ ಮಾಡಿದರೂ ಯುಕ್ತಿ ಕೊಡ್ಲಿಕ್ಕೆ ಬರ್ತದೆ. ಮತ್ತು ಆ ಯುಕ್ತಿಗೆ ಮೂಲ ಏನು ಅಂತ ಹುಡುಕಿದರೆ ವೇದನೆ ಹುಡುಕಬೇಕು ಮತ್ತೆ. ಯಾಕಂದರೆ ಯುಕ್ತಿಗೆ ವೇದದ ಬುಡ ಇಲ್ಲದೆ ಹೋದರೆ ಅದು ನಿಲ್ಲಲ್ಲ. ಹೀಗಾಗಿ ಕೃಷ್ಣ ಏನು ಮಾಡಿದ್ದಾನೆ ಭಗವದ್ಗೀತೆಯಲ್ಲಿ, ಯುಕ್ತಿನೂ ಕೊಟ್ಟಿದ್ದಾನೆ, ವೇದನೂ ಕೊಟ್ಟಿದ್ದಾನೆ. ಯುಕ್ತಿಯಿಂದಲೂ ತಿಳಿ, ವೇದದಿಂದಲೂ ತಿಳಿ. ಬರೀ ಯುಕ್ತಿ ಸಾಲೋದಿಲ್ಲ ಅಂತಾದಾಗ ಆ ಯುಕ್ತಿಗೆ ಮೂಲವಾಗಿ ಈ ವೇದ ತಿಳಿ ಅಂತ ಕೊಡ್ತಾನೆ. ಹೀಗೆ ಪ್ರಮಾಣಬದ್ಧವಾಗಿ ಕೃಷ್ಣ ಪರಮಾತ್ಮ ನಮಗೆ ಆ ತತ್ವಗಳನ್ನು ಅನುಸಂಧಾನ ಮಾಡಿಸ್ತಾನೆ. ಮುಂದಿನ ಪದ್ಯದಲ್ಲಿ ಹೇಳುವಾಗ ಕೃಷ್ಣ ಪರಮಾತ್ಮ ವೇದಾವಿನಾಶಿನಂ ನಿತ್ಯಂ ಯಯೇನ ಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ ಅಂತ ವ್ಯಾಖ್ಯಾನ ಮಾಡಿದ ಕೃಷ್ಣ. ವೇದ ಅವಿನಾಶಿನಂ ನಿತ್ಯಂ, ಈ ಮಾತಿಗೂ ಕೂಡ ನಾವು ಸ್ಪಷ್ಟ ಅನುಸಂಧಾನ ಮಾಡಬೇಕು.
ಪರಮಾತ್ಮ ಜೀವನಿಗೆ ನಾಶ ಇಲ್ಲ ಅನ್ನೋದು ನಿರೂಪಿಸುವಾಗ ಕಾರಣಗಳಲ್ಲಿ ಬಹುಮುಖ್ಯವಾದ ಮತ್ತೊಂದು ಕಾರಣ ಕೊಟ್ಟಿದ್ದಾನೆ. ಏನದು ಅಂದರೆ, ಆ ಬಿಂಬನಿಗೆ ನಾಶ ಇಲ್ಲ ಅಂದಮೇಲೆ ಪ್ರತಿಬಿಂಬವಾದ ಇದಕ್ಕೂ ನಾಶ ಇಲ್ಲ, ಇಷ್ಟು ತಿಳಿ ಅಂತಂದಿದ್ದಾನೆ. ಇದರ ವಿವರಣೆ ಹಿಂದೆ ನಾ ಮಾಡ್ತಾ ಬಂದಿದ್ದೆ. ಬಿಂಬನಾದ ಪರಮಾತ್ಮನಿಗೆ ನಾಶ ಇಲ್ಲ ಅಂದಮೇಲೆ ಪ್ರತಿಬಿಂಬರಾದ ಜೀವರಾದ ನಮಗೂ ನಾಶ ಇಲ್ಲ. ಇದು ಕನ್ಕ್ಲೂಷನ್ನಿಗೆ ಬರುವಾಗ ಹೇಳಿದ ಮಾತು ಕೃಷ್ಣ. ಹೇಗೆ ಏನು ಅಂತೆಲ್ಲ ಹಿಂದೆ ಬಂದಿದೆ, ನೆನಪಿಸಿರ್ತೀನಿ. ಆದರೂ ಕೂಡ ನಮ್ಮ ಸ್ವರೂಪ ದೇಹವೇ ಒಂದು ಕನ್ನಡಿ ಇದ್ದ ಹಾಗೆ. ನಮಗೆ ದೇಹ ಬಹಳ ಇದೆ, ಒಂದಲ್ಲ, ಎರಡಲ್ಲ, ಮೂರಲ್ಲ. ಒಂದು ದೇಹ ಈಗ ಕಾಣಿಸ್ತಾ ಇರೋದು ಈ ಸ್ಥೂಲ ದೇಹ. ಒಳಗೊಂದು ದೇಹ ಇದೆ, ಅದ್ರ ಒಳಗೊಂದು ದೇಹ ಇದೆ, ಅದು ಸ್ವರೂಪ ದೇಹ. ಆ ದೇಹ ಕನ್ನಡಿ ಇದ್ದಾಗಿದೆ, ಅದು ಉಪಾಧಿ ಕನ್ನಡಿ. ಅದ್ರ ಒಳಗೆ ಇಬ್ಬರು ಕಾಣಿಸ್ತಾರೆ, ಒಬ್ಬ ಪರಮಾತ್ಮ, ಇನ್ನೊಬ್ಬ ಜೀವಾತ್ಮ. ಆ ಸ್ವರೂಪ ದೇಹ ಅನ್ನೋ ಕನ್ನಡಿಗೆ ನಾಶ ಇಲ್ಲ, ದೇಹ ಅನ್ನೋ ಕನ್ನಡಿಗೂ ನಾಶ ಇಲ್ಲ. ಈ ದೇಹಕ್ಕೆ ನಾಶ ಇದೆ, ಆ ದೇಹಕ್ಕೆ ನಾಶ ಇಲ್ಲ, ನೆನಪಿಟ್ಕೊಳ್ರಿ. ಆ ದೇಹಕ್ಕೆ ನಾಶ ಇಲ್ಲ, ಆದ್ದರಿಂದ ಒಳಗಿರೋ ಬಿಂಬ ದೇವರಿದ್ದಾನೆ, ಅವರಿಗೂ ನಾಶ ಇಲ್ಲ. ಆ ಕನ್ನಡಿಯಲ್ಲಿ ಪ್ರತಿಬಿಂಬ ಸ್ಥಾನವನ್ನು ಪಡೆದಂಥ ಜೀವರಾದ ನಮಗೂ ನಾಶ ಇಲ್ಲ. ಇದು ಪರಮಾತ್ಮ ಹೇಳ್ತಾ ಇರುವ ಸತ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಿಂಬನಾಶ ಇಲ್ಲ, ಸ್ವರೂಪ ದೇಹ ಅನ್ನೋ ಉಪಾಧಿ ಕನ್ನಡಿ ಅಂತಿರೋದು ಅದಕ್ಕೆ ನಾಶ ಇಲ್ಲ, ಅಲ್ಲಿ ಪ್ರತಿಫಲನ ಆಗ್ತಾ ಇರೋ ಜೀವರಾದ ಪ್ರತಿಬಿಂಬರಾದ ನಮಗೂ ನಾಶ ಇಲ್ಲ. ಈ ಸತ್ಯ ನಮಗೆ ಅರ್ಥ ಮಾಡಿಸ್ಬೇಕಾಗಿದೆ. ನೋಡಿ ಹೇಳ್ತಾನೆ ಕೃಷ್ಣ, ವೇದಾ ವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ. ಹೀಗೆ ನಾಶ ಇಲ್ಲದಂಥ ಈ ತತ್ವವನ್ನು ನಾವು ಅನುಸಂಧಾನ ಮಾಡಿಕೊಂಡ ಮೇಲೆ ಯಾರು ಯಾರನ್ನ ಎಲ್ಲಿ ಹೇಗೆ ತಾನೇ ಕೊಲ್ಲಿಕ್ಕೆ ಸಾಧ್ಯ? ಹೇಳ್ದ, ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿ ಕಂ ಹಂತಿ ಕಂ ಘಾತಯತಿ. ಯಾರನ್ನು ಯಾರು ಕೊಲ್ಲಿಸ್ತಾನೋ, ಯಾರನ್ನು ಯಾರು ಕೊಲ್ತಾನೋ, ಕೊಲ್ಲಲಿಕ್ಕೆ ಪಾತ್ರನಾದವನಿಗೆ ನಾಶ ಇದ್ರೆ ತಾನೇ ಕೊಲ್ಲೋದು. ನಾಶನೇ ಇಲ್ಲ ಆದಮೇಲೆ ಕೊಲ್ಲಿಸೋನು ಯಾರು, ಕೊಲ್ಲೋನು ಯಾರು? ಕಂ ಘಾತಯತಿ ಕಂ ಹಂತಿ. ಕೊಲ್ಲಿಸ್ಲಿಕ್ಕೆ ಯಾರು, ಕೊಲ್ಲೋನು ಯಾರು? ಈ ಅಭಿಪ್ರಾಯವನ್ನು ನಾವು ಅನುಸಂಧಾನ ಮಾಡಬೇಕು. ಅದಕ್ಕೇನೆ ಕೊಲ್ಲಿಸೋದು ಕೊಲ್ಲೋದು ಅಂತಂದಾಗ ಎರಡರ್ಥ. ಒಂದು, ಜೀವನಿಗೆ ನಾಶವೇ ಇಲ್ಲ ಆದ್ದರಿಂದ ಕೊಲ್ಲಿಸೋನು ಯಾರು, ಕೊಲ್ಲೋನು ಯಾರು. ಇನ್ನೊಂದು, ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಆದ್ದರಿಂದ ಕೊಲ್ಲೋನು ಯಾರು, ಕೊಲ್ಲಿಸೋನು ಯಾರು. ನೋಡಿ, ನಿಮಗೆ ಒಂದು ಸಲ ಶ್ಲೋಕ ಅರ್ಥ ಮಾಡಿಕೊಳ್ಳೋ ಒಂದು ಉಪಾಯ ಹೇಳಿಕೊಡ್ತಾರೆ ನಮಗೆಲ್ಲ. ಅದನ್ನು ನೋಡಿಕೊಂಡ್ರೆ ಈ ಪದ್ಯಗಳೆಲ್ಲ ಅನುಸಂಧಾನಕ್ಕೆ ಬಂದ್ಬಿಡ್ತದೆ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಒಂದು ತತ್ವ, ಜೀವ ನಾಶ ಇಲ್ಲದವ ಅನ್ನೋದು ಒಂದು ತತ್ವ, ಜೀವ ಪ್ರತಿಬಿಂಬ ಅನ್ನೋದು ಮತ್ತೊಂದು ತತ್ವ, ಪರಮಾತ್ಮ ಅನ್ನೋನು ಬಿಂಬ ಅನ್ನೋದು ಮತ್ತೊಂದು ತತ್ವ, ದೇವರು ಸ್ವತಂತ್ರ ಅನ್ನೋದು ತತ್ವ. ಹೀಗೆ ಸ್ವಾತಂತ್ರ್ಯ, ಬಿಂಬ, ಪ್ರತಿಬಿಂಬ, ನಿತ್ಯ, ಶಾಶ್ವತ, ಈ ತತ್ವಗಳನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಈ ಪದ್ಯಗಳನ್ನು ನಾವು ಅನುಸಂಧಾನ ಮಾಡಿದಾಗ ಆ ಅರ್ಥಗಳು ಹೊಳೆಯೋದೇ ಬೇರೆ ಆಗ್ತದೆ. ಬರೀ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ಸಂಸ್ಕೃತ ತಿಳಿದಿದೆ ಅಂತ ಟ್ರಾನ್ಸ್ಲೇಟ್ ಮಾಡಿದರೆ ಕಠಿಣ ಆಗ್ತದೆ ಪದ್ಯಗಳೆಲ್ಲ. ಇನ್ನು ಮುಂದಿನ ಪದ್ಯದಲ್ಲಿ ಕೃಷ್ಣ ಮತ್ತೊಂದು ತತ್ವ ಹೇಳ್ತಾನೆ. ಏನು ಕೃಷ್ಣ ಹೇಳಲಿಕ್ಕೆ ಹೊರಟಿರೋ ತತ್ವ ಅಂದರೆ, ಹಿಂದೆ ಹೇಳುವಾಗ ಕೌಮಾರಾವಸ್ಥೆ, ಯೌವನಾವಸ್ಥೆ, ಮುಪ್ಪಿನ ಅವಸ್ಥೆಗಳು ನಮ್ಮ ದೇಹಕ್ಕೆ ಬರುವ ಅವಸ್ಥೆಗಳು, ಅವುಗಳು ಯಾವ ರೀತಿಯಾಗಿ ಹೋದರೂ ಕೂಡ ಮತ್ತೊಂದು ಹೊಸ ದೇಹ ಬರ್ತಿರ್ತದೆ. ಯೌವನ ಬಂದು ಕಳೆದ ಕೂಡಲೇ ಮುಪ್ಪು ಬಂದಾಗ ವ್ಯಥೆ ಪಡೋದು ಇಲ್ಲಲ್ಲಪ್ಪ. ಮುಪ್ಪು ಬಂದು ಇನ್ನು ದೇಹ ಬಿದ್ದೋಯ್ತು ಅಂದರೆ ಯಾಕೆ ವ್ಯಥೆ ಪಡ್ತಿ, ಇನ್ನೊಂದು ಹೊಸದು ಬರ್ತದಲ್ಲ ಅಂತ ಸುಮ್ಮನಿರು ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ನೆನಪಿದೆ. ಈಗೇನು ಮಾಡ್ತಾನೆ, ಮತ್ತೊಂದು ರೀತಿಯಾಗಿ ಉದಾಹರಣೆ ಕೊಟ್ಟು ಅನುಭವಾರೂಢ ಮಾಡಿಸ್ತಾನೆ. ದೇಹ ಅಶಾಶ್ವತ, ಜೀವನಿಗಿಂತ ದೇಹ ಅತ್ಯಂತ ಭಿನ್ನವಾಗಿದೆ. ನಾವು ಬೇಕು ಬೇಡ ಅನ್ನೋದ್ರ ಮೇಲೆ ಈ ದೇಹ ನಿಂತಿಲ್ಲ.
ನಾವು ಬೇಕಂದ್ರೂ ಅದು ದೂರ ಆಗ್ತದೆ, ನಾವು ಬೇಡ ಅಂದರೂ ಅದು ದೂರ ಆಗ್ತದೆ. ಇದನ್ನು ಸ್ಫುಟಪಡಿಸ್ಲಿಕ್ಕೆ ಕೃಷ್ಣ ಅನುಭವಾರೂಢ ಮಾಡಲಿಕ್ಕೆ ಈ ಪದ್ಯವನ್ನು ವ್ಯಾಖ್ಯಾನ ಮಾಡ್ತಾನೆ. ನೋಡಿ, ನೀವು ಗಮನಿಸ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಕೃಷ್ಣ. ಈ ದೇಹ ಹೆಂಗಿದೆ ಇದು ಅಂದರೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹಿಂದೆ ಬಂದ ಹಲವಾರು ಪ್ರಶ್ನೆಗಳಲ್ಲಿ ಇದು ಒಂದು ಪ್ರಶ್ನೆ ಸೇರಿಕೊಂಡಿತ್ತು. ಜೀವರಿಗಿಂತ ದೇಹವನ್ನು ಭಿನ್ನ ಅನ್ನೋಣವೋ ಬೇಡವೋ ಅಂತ. ಇವತ್ತಿಗೂ ಸಾಕಷ್ಟು ಜನರಿಗೆ ಈ ತಲೆಯಲ್ಲಿ ಪ್ರಶ್ನೆ ಉಳ್ಕೊಂಡೇ ಇದೆ. ಸಾಕಷ್ಟು ದಾರ್ಶನಿಕರು ಕೂಡ ಈ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲಿ ತನಕ ಬಂದಿದ್ದಾರೆ ನಿರ್ಧಾರಕ್ಕೆ ಅಂದರೆ, ಈ ದೇಹಕ್ಕಿಂತ ಅತಿರಿಕ್ತನಾದ ಒಬ್ಬ ಆತ್ಮ ಇಲ್ಲವೇ ಇಲ್ಲ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಈ ಧೋರಣೆ ತಾಳ್ತಿದ್ದಾರೆ. ಅದಕ್ಕೋಸ್ಕರ ಈಗಲೇ ಇದ್ದಾಗಲೇ ಏನದ ಅನುಭವಿಸ್ಬಿಡೋಣ ಮಾರಾಯ ಅಂತಿರ್ತಾರೆ. ಮತ್ತಿದು ಹೋದ ಮೇಲೆ ನಾವು ಎಲ್ಲೇವೋ ಏನೋ ಯಾರಿಗೆ ಗೊತ್ತು, ಹೀಗೆ ಎಲ್ಲ ಮುಗಿಸ್ಬಿಡೋಣ ಅಂತಾರೆ. ಇದು ದೊಡ್ಡ ಅನಾಹುತ. ಜೀವನಿಗಿಂತ ಪ್ರತ್ಯೇಕ ಒಂದು ದೇಹವೇ ಇಲ್ಲ ಅಂತ. ಏನು ಮಾಡ್ತೀರಿ? ನಮ್ಮಲ್ಲಿಯೂ ಈ ಥರದ್ದು ಒಂದು ಭ್ರಾಂತಿ ಉಳಿದಿತ್ತೋ ಏನೋ. ಹೀಗಾಗಿ ಇದು ದೊಡ್ಡ ಸಮಸ್ಯೆ. ಜೀವ ದೇಹಕ್ಕಿಂತ ಬೇರೆ ಅಂತ ಅನ್ಬೇಕ್ಯಾಕೆ ಅಂತ. ಅವನೇ ಈ ದೇಹ, ದೇಹವೇ ಅವ, ಪ್ರತ್ಯೇಕ ಇಲ್ಲವೇ ಇಲ್ಲ. ಹೀಗೆ ವಾದ ಮಾಡಿದರೆ ಏನು ಉತ್ತರ ಕೊಡಬೇಕು? ಇದು ನಮ್ಮನೆಯಲ್ಲೇ ಸುಳಿತದೆ ಇಂದಲ್ಲ ನಾಳೆ ಈ ಪ್ರಶ್ನೆ. ಇವತ್ತಿನ ಅನೇಕ ಕಾಲೇಜಿಗೆ ಹೋಗೋ ಯುವಕರೆಲ್ಲ ಈ ಪ್ರಶ್ನೆ ಕೇಳ್ತಾರೆ. ನಮಗೆ ಕಾಣಿಸ್ತಿರೋದೇನು ಎದುರುಗಡೆಯಲ್ಲಿ? ದೇಹ ಮಾತ್ರ. ಕೈ, ಕಾಲು, ತಲೆ, ಕಣ್ಣು, ಮೂಗು ಕಾಣಿಸ್ತದೆ. ಇದಕ್ಕಿಂತ ಬೇರೆ ಏನದ? ಏನಿಲ್ಲ. ಹೀಗೆ ವಾದ ಮಾಡ್ತಾರೆ. ಆದರೆ ಪರಮಾತ್ಮ ಅಂತಾನೆ, ಅರೆ ಜೀವಕ್ಕಿಂತ ಪ್ರತ್ಯೇಕವಾದದ್ದು ಈ ದೇಹ, ದೇಹಕ್ಕಿಂತ ಅತಿರಿಕ್ತವಾದದ್ದವನೇ ಜೀವ. ಇದು ನಾವು ಅನುಭವಿಸ್ತೇವೆ, ಅದರಿಂದಲಾದರೂ ದೃಢಪಡಿಸ್ಕೊಳ್ಬೇಕು ಈ ಸತ್ಯವನ್ನು. ಏನು ಅನುಭವದಿಂದ ದೃಢಪಡಿಸ್ಕೊಳ್ತೇವೆ ಅಂದರೆ, ನಮ್ಮ ದೇಹ ನಾವೇ ಆಗಿದ್ದರೆ ಅನುಭವಿಸುವಾಗ ಒಂದು ನಮಗೆ ಬರೋದು ಏನದು ಅಂದರೆ, ಈ ದೇಹ ಬಿಡುವಾಗ ದೇಹ ಬಿಟ್ವಿ ಅಂಥೇಳಿ ಅನುಭವ ಇದೆ ಹೊರತು ನಾನೇ ದೇಹ ಅಂತ ನಮ್ಮ ಮನಸ್ಸು ಹೇಳೋದಿಲ್ಲ, ಅನುಭವ ಹೇಳಲ್ಲ. ಅದಕ್ಕೆ ಕೃಷ್ಣ ಏನು ಉದಾಹರಣೆ ಕೊಟ್ಟ ಅಂದರೆ, ಹಳೆ ಬಟ್ಟೆ ಉದಾಹರಣೆ ಕೊಟ್ಟ. ಜೀರ್ಣಾನಿ ವಾಸಾಂಸಿ ಅಂತಂದ. ಜೀರ್ಣ ಬಟ್ಟೆ, ಹಳೆ ಬಟ್ಟೆ ಉದಾಹರಣೆಯನ್ನು ದೇಹಕ್ಕೆ ಕೊಟ್ಬಿಟ್ಟ. ಕೌಮಾರ ಯೌವನ ಮುಪ್ಪು ಅನ್ನೋ ಉದಾಹರಣೆಗಿಂತಲೂ ಹಳೆ ಬಟ್ಟೆ ಉದಾಹರಣೆ ನಮಗೆ ಅರ್ಥ ಆಗ್ತದೆ ಅಂತ ಕೃಷ್ಣ ಕೊಟ್ಟ. ಹಳೆ ಬಟ್ಟೆ ಏನು ಮಾಡ್ತಾನೆ? ಸ್ವಲ್ಪ ದಿನ ಉಪಯೋಗಿಸಿ ಹಳೇದಾದ ಮೇಲೆ ತಾನಾಗೆ ಅದನ್ನು ಬಿಸಾಡ್ತಾನೆ. ಬೇಗ ಬಿಸಾಡ್ತಾನೆ ಲಘುನೆ ಅಂತಲ್ಲ, ಹೊಸಾದು ಬರೋ ತನಕ ನಿರೀಕ್ಷೆಯಲ್ಲಿರ್ತಾನೆ. ಹೊಸಾದು ಬಂದ ಮೇಲೆ ಇದು ಹಳೇದಾಗಿದೆ ಬೇಡ ಅಂತಾನೆ. ಅಂದರೆ ಮತ್ತೊಂದು ಪ್ರತಿನಿಧಿ ಲಾಭ ಆಗೋ ತನಕ ಹಳೇದನ್ನೇ ಉಪಯೋಗಿಸ್ತಿರ್ತಾನೆ. ಪ್ರತಿನಿಧಿ ಲಾಭ ಆದ ಕೂಡಲೇ ಹಳೇದನ್ನೇನು ಮಾಡಿಬಿಡ್ತಾನೆ? ಬಿಸಾಡಿಬಿಡ್ತಾನೆ. ಕೃಷ್ಣ ಅಂದ, ದೇಹ ಹಳೆ ಬಟ್ಟೆ ಇದ್ದ ಹಾಗೆ ಅಂತಂದ. ಎಲ್ಲಿ ತನಕ? ಹೊಸ ಬಟ್ಟೆ ಬರೋ ತನಕ ಅಷ್ಟೇ ಇದ್ರ ಕೆಲಸ ಅಂತಂದ. ಆ ಹೊಸ ಬಟ್ಟೆ ಹಾಕ್ಕೊಳ್ತೇನೆ ಅಂತ ಖಾತ್ರಿ ಆದಾಗ ಹಳೆ ಬಟ್ಟೆನ ಕಿತ್ತೆಸಿತಿರ್ತಾನೆ. ಹೇಗೆ ಹೇಳಿದಾನೆ ನೋಡ್ರಿ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ. ನೀವೇ ಗಮನಿಸ್ರಿ ಈ ಪದ್ಯವನ್ನು. ಜೀರ್ಣವಾದಂತಹ ಮಲಿನ ವಸ್ತ್ರಗಳನ್ನು ಹೊಸದು ಬಂದಾಗ ಹೇಗೆ ಅದನ್ನು ಪರಿತ್ಯಜಿಸಿ ಹೊಸದನ್ನು ಗ್ರಹಿಸ್ತಾರೋ, ಅರ್ಜುನ ಹಳೇದಾದ ದೇಹವನ್ನು ಕೂಡ ಪರಿತ್ಯಜಿಸಿ ಹೊಸದನ್ನು ಗ್ರಹಿಸ್ತಾರೆ. ಮರಣದ ವಿಶೇಷತೆಯನ್ನು ಇಲ್ಲಿ ಸ್ಪಷ್ಟ ಗುರುತಿಸ್ಕೋ ಅಂತಂತ. ಜನನ ಹಾಗೂ ಮರಣದ ವಿಶೇಷತೆಯನ್ನು ಇಲ್ಲೇ ಗುರುತಿಸ್ಕೊ. ಹೊಸ ಬಟ್ಟೆ ಹಾಕ್ಕೊಳ್ತಾನೆ ಅನ್ನೋದು ಜನನಕ್ಕೆ ದೃಷ್ಟಾಂತ.
ಹಳೇದಾಯ್ತಲ್ಲ ಅಂತ ಎಸಿತಾನೆ ಅನ್ನೋದು ಮರಣಕ್ಕೆ ದೃಷ್ಟಾಂತ ಅಂತ ಅರ್ಥ. ಹೊಸದು ಹಾಕ್ಕೊಳ್ಳೋದೇ ಜನನ, ಹಳೇದು ಬಿಡೋದೇ ಮರಣ. ಎಷ್ಟು ಸುಲಭವಾಗಿ ವ್ಯಾಖ್ಯಾನ ಮಾಡಿಬಿಟ್ಟ. ಹಾಗಾದರೆ ಮರಣ ಮತ್ತು ಜನನಗಳನ್ನು ನಿರೂಪಿಸೋದ್ರಿಂದ ಜೀವನೇ ದೇಹವಾಗಿದ್ದರೆ ಮರಣ ಮತ್ತು ಜನನವನ್ನು ವ್ಯವಸ್ಥೆ ಮಾಡಿ ಕೂಡಿಸ್ಲಿಕ್ಕೆ ಬರ್ತಿರಲಿಲ್ಲ. ಹೇಗೆ ಹೇಳ್ತಾನೆ ಕೃಷ್ಣ ಅಂದರೆ, ದೇಹ ವಿಯೋಗವೇ ಮರಣ, ದೇಹವ ಸಂಪರ್ಕವೇ ಜನನ. ಜೀವನೇ ದೇಹ ಅಂತ ಆಗಲಿಕ್ಕೆ ಅವಕಾಶವೇ ಇಲ್ಲ. ಯಾಕೆ ಅಂದರೆ ಹಳೆ ಬಟ್ಟೆನೇ ನಾವಲ್ಲ. ನಾವೇ ಹಳೆ ಬಟ್ಟೆನಾ? ನಾವೇ ಹಳೆ ಬಟ್ಟೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ನಾವೇ ಹಳೆ ಬಟ್ಟೆ ಅಲ್ಲ. ಬಟ್ಟೆನೇ ಬೇರೆ, ಧರಿಸುವವನೇ ಬೇರೆ. ಹೀಗಾಗಿ ಜಡವಾದ ಈ ದೇಹವೇ ಬೇರೆ, ಚೇತನನೇ ಬೇರೆ. ಇದು ಸ್ಪಷ್ಟ ನಾವು ಅನುಭವದಿಂದ ನಾವು ತಿಳ್ಕೊಳ್ಬಹುದಾಗಿದೆ ಅಂತಂತಾರೆ. ಹೀಗಾಗಿ ಈ ದೇಹ ಇದು ಎಂದಿದ್ರೂ ಕೂಡ ನಮ್ಮಿಂದ ದೂರ ಸರಿಯೋದೆ. ಬೇರೆ ಬೇರೆ ಕಡೆಯಲ್ಲೆಲ್ಲ ಇನ್ನೂ ಅದ್ಭುತವಾದ ಉದಾಹರಣೆಯನ್ನು ಚಿಂತನೆ ಮಾಡಿಸ್ತಾರೆ. ಪ್ರಾಸಂಗಿಕವಾಗಿ ಒಂದು ಅಂಶ ಹೇಳಬೇಕು. ದೇಹ ಎಂದು ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ, ಜೀವ ಎಂದು ದೇಹ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗದಕ್ಕೊಂದು ಅನುಸಂಧಾನಕ್ಕೆ ಬರಲಿ ಅಂತ ಒಂದು ಮಾತು ಹೇಳ್ತೀನಿ. ಹುಟ್ಟಿದ ಮಕ್ಕಳು ಕೂಡಲೇ ತಾಯಿ ಎದೆ ಹಾಲು ಪಾನ ಮಾಡ್ತವೆ. ಹುಟ್ಟಿದ ಕರುಗಳು ಹುಟ್ಟಿದ ಕೂಡಲೇ ಆಕಳ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿತಾವೆ. ಇಲ್ಲಿ ನಿಮಗೆ ವಿಷಯ ಹೇಳಬೇಕಾದದ್ದೇನು ಅಂದರೆ, ಕುಡಿಬೇಕು ಅಂತನ್ನೋ ಬುದ್ಧಿ ಅದರಲ್ಲಿ ಪ್ರವೃತ್ತಿ ಉಂಟಾಗ್ತದೆ. ಆ ಉಂಟಾದ ಪ್ರವೃತ್ತಿ ಹಿನ್ನೆಲೆಯಲ್ಲಿ ತಾಯಿ ಹೊಟ್ಟೆ ಒಳಗಿದ್ದ ಮಗುವಿಗಂತೂ ಹೀಗೆ ಕುಡಿದ್ರೆ ನಿನಗೆ ತೃಪ್ತಿ ಆಗ್ತದೆ ಅಂತ ಏನು ಹೇಳಿಕೊಟ್ಟದ್ದಂತೂ ಇಲ್ಲ. ಯಾರಿಗಾದರೂ ಅನುಭವಕ್ಕೆ ಬಂದಿದೆಯಾ? ತಾಯಿಯ ಮುಂದೆ ನೀ ನನ್ನ ಗರ್ಭದಿಂದ ಹೊರಗೆ ಬರ್ತಿ, ಹೊರಗೆ ಬಂದ ಕೂಡಲೇ ನೀನು ಹೀಗೆ ಹಾಲು ಕುಡಿದ್ರೆ ಬದುಕ್ತಿ, ಇಲ್ಲದೆ ಇದ್ದರೆ ಸಾಯ್ತಿ ಅಂತ ಹಿಂಗೇನಾದರೂ ಹೇಳ್ಕೊಡ್ತಾಳ? ಅದಂತೂ ಅನುಭವ ಇಲ್ಲ. ಆದರೆ ಹುಟ್ಟಿದ ಕೂಡಲೇ ಮಕ್ಕಳಲ್ಲಿ ಆ ಪ್ರವೃತ್ತಿ ಕಾಣ್ತೇವೆ, ಕರುಗಳಲ್ಲಿ ಕಾಣ್ತೇವೆ. ಜಾತ ಮಾತ್ರ ಮೃಗ ಗಾವಹ. ಹುಟ್ಟಿದಂಥ ಕರುಗಳು, ಹುಟ್ಟಿದ ಮಕ್ಕಳುಗಳು ಆ ಸ್ತನ್ಯಪಾನಗಳಲ್ಲಿ ಪ್ರವೃತ್ತಿ ಮಾಡುವಾಗ ಸ್ವಲ್ಪ ಸೂಕ್ಷ್ಮ ಗಮನಿಸ್ರಿ. ಎಲ್ಲಿ ಮಕ್ಕಳು ಪ್ರವೃತ್ತಿ ಮಾಡಿರ್ತಾರೋ ಅದರ ಹಿನ್ನೆಲೆಯಲ್ಲಿ ಅದಕ್ಕೊಂದು ಶಿಕ್ಷಣ ಇದೆ ಅಂತ ಅರ್ಥ ಆಗ್ತದೆ. ಅದಕ್ಕೊಂದು ಸಂಸ್ಕಾರ ಇದೆ, ಅದಕ್ಕೊಂದು ವಾಸನ ಇತ್ತು. ಇದು ನಿಮ್ಮ ಬದುಕಿನೊಳಗೆ ಮನುಷ್ಯರಾದ ನಾವು ಇವತ್ತು ಇಷ್ಟು ದೊಡ್ಡ ದೊಡ್ಡ ಕೆಲಸದಲ್ಲಿ ಪ್ರವೃತ್ತಿ ಮಾಡುವಾಗ ಅದರ ಹಿನ್ನೆಲೆಯಲ್ಲಿ ಶಿಕ್ಷಣ ಪಡ್ಕೊಂಡು ಸಂಸ್ಕಾರ ಪಡ್ಕೊಂಡು ತಾನೇ ಮುಂದುವರಿತಿರ್ತೇವೆ. ಎಲ್ಲಿ ಟ್ರೈನಿಂಗ್ ಪೀರಿಯಡೇ ಇಲ್ಲ ಆಫೀಸ್ನಲ್ಲಿ ಯಾರು ಸೇರಿಸ್ಕೋತಾರೆ? ಸರ್ವೀಸ್ ಇಲ್ಲ ಅಂತಾದರೆ ಆಫೀಸ್ನಲ್ಲಿ ಯಾರು ಸೇರಿಸ್ಕೋತಾರೆ? ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಮಹತ್ವನೇ ಬೇರೆ. ಹಾಗೆ ಮಕ್ಕಳು ಹಾಲು ಕುಡಿಯೋ ಪ್ರವೃತ್ತಿ, ಕರುಗಳು ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿಯೋ ಪ್ರವೃತ್ತಿ ನಡೀತದೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಅದಕ್ಕೆ ಆದಂಥ ಒಂದು ಹಿಂದೆ ಸಂಸ್ಕಾರ, ಅದ್ರ ಬಗ್ಗೆ ಶಿಕ್ಷಣ ಇತ್ತು ಅಂತ ಎಲ್ಲರೂ ಕೂಡ ಇದನ್ನು ಒಪ್ಪಬೇಕೋ ಬೇಡವೋ? ಒಪ್ಪಬೇಕಾದದ್ದೇ. ಅದನ್ನು ತಾಯಿ ಹೇಳಿಕೊಟ್ಟಿಲ್ಲ ಅನ್ನೋದು ಒಪ್ಪಲೇಬೇಕು. ತಾಯಿ ಹೇಳಿದ್ದಲ್ಲ, ಆದರೂ ಕೂಡ ಅದು ಪ್ರವೃತ್ತಿ ಮಾಡ್ತಿದೆ. ಅದಕ್ಕೆ ಶಿಕ್ಷಣ ಎಲ್ಲಿದೆ ಬಂತು? ಯೋಚನೆ ಮಾಡಿರಿ. ಅದು ಸಣ್ಣ ಮಗು ಅನ್ನೋದರಿಂದ ಅದಕ್ಕೆ ತಿಳುವಳಿಕೆ ಇನ್ನೂ ಬಂದಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಕುಡಿಯೋ ಆ ಪ್ರವೃತ್ತಿ ಅಂತೂ ಅದರಿಂದ ನಡೀತಿದೆ. ಇದು ಎಲ್ಲರೂ ಕೂಡ ನಾವು ಅನುಸಂಧಾನ ಮಾಡ್ತಾ ಹೋದರೆ ಆ ಮಗು ಹಿಂದಿನ ಜನ್ಮದ ಸಂಸ್ಕಾರ ಪಡೆದಿತ್ತು ಅಂತ ಒಪ್ಪದು ಹೊರತು ಈ ಜನ್ಮದಲ್ಲಿ ಅದರ ಈ ಪ್ರವೃತ್ತಿಯನ್ನು ನಾವು ಸರಿಯಾಗಿ ಕೂಡಿಸ್ಲಿಕ್ಕೆ ಬರಲ್ಲ. ಸರಿ, ಈ ಜನ್ಮದ್ದಷ್ಟೇ ಅಲ್ಲ, ಹಿಂದಿನ ಜನ್ಮಕ್ಕೆ ಹೋದ್ವಿ. ಈಗ ಗಮನಿಸ್ರಿ, ಆ ಹಿಂದಿನ ಜನ್ಮದಲ್ಲಿಯೂ ಕೂಡ ನಿಮ್ಮ ಬುದ್ಧಿ ಓಡುವಂತೆ ಆಗಲೂ ಅದು ತಾಯಿ ಗರ್ಭದಿಂದ ಹುಟ್ಟಿದಾಗ ಹಿಂಗೆ ಹಾಲು ಕುಡಿತಲ್ಲ. ಅದಂತೂ ಸತ್ಯನಾ? ಆದರೆ ಹಿಂದಿನ ಜನ್ಮಕ್ಕೆ ಹೋದರೆ ಆಗಲೂ ಈ ಪ್ರವೃತ್ತಿ ಮಾಡಿತ್ತಲ್ಲ. ಹಾಗಾದರೆ ಜಗತ್ತಿನಲ್ಲಿ ಯಾವ್ಯಾವ ಆಗ್ತಾನೆ ಹುಟ್ಟುವಂತಹ ಸಣ್ಣ ಸಣ್ಣ ಪಶು ಪಕ್ಷಿ ಪ್ರಾಣಿ ಆದಿಯಾಗಿ ಒಂದೊಂದು ತಮ್ಮ ಆಹಾರ ಸೇವನೆಯಲ್ಲಿ ಪ್ರವೃತ್ತಿ ನಡೆಸುವಾಗ ಅದರ ಹಿನ್ನೆಲೆಯಲ್ಲಿ ಆ ಜೀವನಿಗೆ ಒಂದು ಹಿಂದೆ ಶಿಕ್ಷಣ ಸಂಸ್ಕಾರ ಬಿದ್ದಿತ್ತು ಅಂತ ಸ್ಪಷ್ಟವಾಗಿ ತಿಳಿತದೋ ಇಲ್ಲೋ?
ಆ ಶಿಕ್ಷಣ, ಆ ಸಂಸ್ಕಾರ, ಅದ್ರ ಹಿಂದಿನ ಜನ್ಮ, ಅದ್ರ ಹಿಂದಿನ ಜನ್ಮ, ಅದ್ರ ಹಿಂದಿನ ಜನ್ಮಕ್ಕೆ ಅಂತ ಹೋಗ್ತಾ ಹೋಗ್ದಂಗೆ ಕೊನೆಗೆ ಇದು ಎಲ್ಲಿ ಮುಟ್ಟಿಸ್ತೇವೆ ಅಂದರೆ, ನಾವು ಜೀವ ನಿತ್ಯ ಅಂತ ಒಪ್ಪದೇ ಹೋದರೆ, ಜೀವ ದೇಹಕ್ಕಿಂತ ಬೇರೆ ಇದ್ದಾನೆ ಅಂತ ಒಪ್ಪದೇ ಹೋದರೆ, ಇದು ಯಾವ ವ್ಯವಸ್ಥೆಗಳನ್ನು ನಮಗೆ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲು ಜೀವ ಅಂತಿದ್ದಾನೆ, ಅವನು ನಿತ್ಯ, ಅವ ದೇಹಕ್ಕಿಂತ ಅತ್ಯಂತ ಭಿನ್ನನಿದ್ದಾನೆ. ಈ ತತ್ವವನ್ನು, ಈ ಕಾನ್ಸೆಪ್ಟನ್ನು ನೀವು ಮನದಟ್ಟು ಮಾಡಿಕೊಂಡ್ರೆ, ಒಪ್ಪಿದರೆ ಮಾತ್ರ ಎಲ್ಲ ಜನ್ಮಗಳಲ್ಲಿಯೂ ಅವನಿಗೇ ಆದ ಒಂದು ಸಂಸ್ಕಾರ ಇದೆ. ಅವನ ದೇಹ ಮಾತ್ರ ಅವನಿಂದ ಬೇರ್ಪಡ್ತಿರ್ತದೆ. ಯಾವಾಗಲೂ ಹುಟ್ಟಿ ಬಂದಾಗ ಬೇರ್ಪಟ್ಟಾಗ ಸಾಯ್ತಾ ಇದ್ದಾನೆ ಅಂತಾರೆ. ಅವನು ದೇಹದಿಂದ ಜೋಡಿಸ್ಕೊಂಡಾಗ ಅವನು ಹುಟ್ಟಿದ ಅಂತಿದ್ದಾನೆ. ಇಷ್ಟು ಒಪ್ಪಿದರೆ ಮಾತ್ರ ಇವೆಲ್ಲ ಕೂಡಿಸ್ಲಿಕ್ಕೆ ಸಾಧ್ಯ. ಇದು ತತ್ವ ಅಂತ. ಹೀಗಾಗಿ ಎಂದೂ ಕೂಡ ಜೀವನನ್ನು ಅವನು ದೇಹಕ್ಕಿಂತ ಬೇರೆ ಅಲ್ಲವೇ ಅಲ್ಲ, ಅವನಿಗೆ ನಿತ್ಯತೆ ಇಲ್ಲವೇ ಇಲ್ಲ ಅಂತ ನಾವು ವಾದ ಮಾಡಿದರೆ ಇದು ಯಾವ ವ್ಯವಸ್ಥೆಯೂ ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೃಷ್ಣ ಮರಣ ಅಂದರೆ ದೇಹದ ವಿಯೋಗ ಮರಣ, ಜನನ ಅಂದರೆ ದೇಹದ ಸಂಪರ್ಕವಷ್ಟೇ ಜನನ. ಈ ಜನನ ಮರಣಗಳನ್ನು ತಿಳಿಸೋದು, ಈ ಜೀವ ಎಂದಿದ್ರೂ ಶಾಶ್ವತ ನಿತ್ಯ ಅಂತ ತಿಳಿಯೋದು, ಇದೇ ನಿಜವಾಗ್ಲೂ ತತ್ವ ಅಂತಂದ ಕೃಷ್ಣ ಪರಮಾತ್ಮ. ಇದು ಕೃಷ್ಣನ ಸಮರ್ಥನೆಯ ಮಾತುಗಳಲ್ಲಿ ನಾವು ಕಂಡುಕೊಂಡಂಥ ಒಂದು ಸತ್ಯಾಂಶ. ಮುಂದಕ್ಕೆ ಪ್ರವೇಶ ಮಾಡೋಣ. ನಾಶದಲ್ಲಿ ಕೆಲವು ವೈವಿಧ್ಯತೆಗಳನ್ನು ಹೇಳ್ತಾರೆ. ನಿಮಗೆ ಆಶ್ಚರ್ಯ ಆಗ್ತದೆ. ನಾಶದಲ್ಲಿ ವೈವಿಧ್ಯತೆಗಳಿದ್ದಾವೆ, ಅನುಭವಕ್ಕೆ ಬರ್ತಾವೆ. ಕೆಲವು ವಸ್ತು ಅವು ಏನಾಗ್ತಾವೆ ಅಂದರೆ, ಶಸ್ತ್ರದಿಂದಲೇ ಅದನ್ನು ನಾವು ನಾಶ ಮಾಡಬೇಕು. ಕೆಲವು ವಸ್ತುಗಳಿದ್ದಾವೆ ಲೋಕದಲ್ಲಿ, ಶಸ್ತ್ರದಿಂದಲೇ ನಾಶ ಮಾಡಬೇಕು. ಕೆಲವು ವಸ್ತು ಬೆಂಕಿಯಿಂದಲೇ ನಾಶ ಮಾಡಬೇಕು. ಕೆಲವುದನ್ನು ಬೆಂಕಿ ಬಿಟ್ಟು ಬೇರೆದರಿಂದ ನಾಶ ಮಾಡಲಿಕ್ಕೆ ಕೆಲವು ಆಗಲ್ಲ. ಕೆಲವು ನೀರಿನಿಂದಲೇ ಆಗ್ತವೆ. ಅಸ್ಥಿಗಳಿದ್ದಾವೆ, ಅಸ್ಥಿಗಳು ನೀರಿನಲ್ಲಿ ಹಾಕಿದರೆ ಕರಗ್ತವೆ. ಹೀಗಾಗಿ ಕೆಲವು ವಸ್ತು ನೀರಿನಿಂದಲೇ ನಾಶ ಆಗ್ತವೆ, ಕೆಲವು ಶಸ್ತ್ರದಿಂದ, ಕೆಲವು ಬೆಂಕಿಯಿಂದ, ಕೆಲವು ಗಾಳಿಯಿಂದ ನಾಶ ಆಗ್ತವೆ. ಹೀಗಾಗಿ ನಾಶದಲ್ಲಿ ವೈವಿಧ್ಯತೆಗಳು ಬಹಳ. ಕೃಷ್ಣ ನೀನು ಹೇಳ್ದಿ, ನೀನು ಇಷ್ಟೋ ತನಕ ನಿರೂಪಣೆ ಮಾಡುವಾಗ ಬಿಂಬನಾಗಿ ಪರಮಾತ್ಮ ಇದ್ದಾನೆ, ಪ್ರತಿಬಿಂಬನಾಗಿ ಜೀವ ಇದ್ದಾನೆ, ಬಿಂಬನಿಗೂ ನಾಶ ಇಲ್ಲ, ಪ್ರತಿಬಿಂಬಕ್ಕೂ ಕೂಡ ನಾಶ ಇಲ್ಲ ಅಂತ ನೀನೆಲ್ಲ ನಿರೂಪಣೆ ಮಾಡ್ತಾ ಬಂದಿ. ಆದರೆ ನನಗನ್ನಿಸ್ತದೆ, ನಾಶದ ವೈವಿಧ್ಯತೆಗಳಲ್ಲಿ ಆ ಥರದ ನಾಶ ಸ್ವರೂಪತಃ ಇಲ್ಲ ಅಂತ ಹೇಳುವಾಗ ಅಪ್ಪಿತಪ್ಪಿ ಏನಾದರೂ ಕಾಲದಿಂದ ಈ ಜೀವನಿಗೆ ಸ್ವಲ್ಪ ದಿವಸ ತಡೆದ ಮೇಲೆ ಯಾವುದಾದ್ರೂ ಶಸ್ತ್ರದಿಂದ ನಾಶ ಬರಬಹುದಾ ಹೆಂಗೆ? ಬೆಂಕಿಯಿಂದ ಏನಾದರೂ ಸುಡಬಹುದಾ ಹೆಂಗೆ? ಬೆಂಕಿ ಬೇಡ, ಶಸ್ತ್ರ ಬೇಡ, ನೀರಿನಲ್ಲಿ ಹಾಕಿದರೆ ಇವ ಏನಾದರೂ ಹೋಗಿಬಿಡ್ತಾನ ಹೆಂಗೆ? ಹೀಗೇನಾದರೂ ಪ್ರಶ್ನೆ ಬಂದರೆ ಏನು ಉತ್ತರ ಕೊಡಬೇಕು? ಕೃಷ್ಣ ಅಂದ, ಇಷ್ಟೋ ತನಕ ಸಾಮಾನ್ಯವಾಗಿ ನಿನಗೆ ನಿರೂಪಿಸ್ತಾ ಇದ್ನಲ್ಲಪ್ಪ, ನಾಶ ಇಲ್ಲ, ನಾಶ ಇಲ್ಲ, ಅದು ಸಾಮಾನ್ಯ, ಜನರಲ್ಲಾಗಿ ಹೇಳಿದ್ದು. ಈಗ ಹೇಳ್ತಾನೆ ಕೃಷ್ಣ, ವಿಶೇಷವಾಗಿ ಹೇಳ್ತೇನೆ, ಯಾವುದರಿಂದಲೂ ಇಲ್ಲ ಅಂತಂತಾನೆ ಕೃಷ್ಣ. ಅದು ಹೇಳಲಿಕ್ಕೆ ಬಂದ ಮಾತು, ನಿಮಗೂ ಅನುಸಂಧಾನಕ್ಕೆ ಬರ್ತದೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಏನಂ ಶಸ್ತ್ರಾಣಿ ನ ಛಿಂದಂತಿ. ಜೀವನಾದವನನ್ನು ನೀನು ತೋರಿಸಿದಂತೆ ಯಾವುದೋ ಥರದ ಒಂದಲ್ಲ ಒಂದು ನಾಶ ಬರಬಹುದಲ್ಲ ಅಂತ ಅಪೇಕ್ಷೆ ಪಟ್ಟು ಕೇಳಿದೆಯಲ್ಲ ಅರ್ಜುನ, ಶಸ್ತ್ರದಿಂದ ನಾಶ ಇಲ್ಲ ತಿಳಿ. ಹೆಂಗೆ ಹೇಳ್ದ ಕೃಷ್ಣ? ಶಸ್ತ್ರದಿಂದ ನಾಶ ಇಲ್ಲ. ಸರಿ, ಬೆಂಕಿಯಿಂದ ಸುಡ್ಬೋದಲ್ಲ ಇವನ್ನ? ನೈನಂ ದಹತಿ ಪಾವಕಃ. ಅರೆ, ಬೆಂಕಿ ಇವನನ್ನು ಸುಡಲ್ಲ. ನೀರಿನಿಂದ ಆಗ್ಬೋದೇನೋ? ನ ಚೈನಂ ಕ್ಲೇದಯಂತ್ಯಾಪಃ. ನೀರಿನಲ್ಲಿ ಇವನನ್ನು ಏನು ಮಾಡಿದರೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀರಿನಿಂದಲೂ ಸಾಧ್ಯ ಇಲ್ಲ.
ಸರಿ, ಹಾಗಾದರೆ ಗಾಳಿ ಇವನನ್ನು ಏನಾದರೂ ಒಣಗಿಸಿಟ್ಟುಬಿಡ್ತದೋ ಏನು? ನೀರು ಮೃದು ಮೃದು ಮಾಡಿ ಇವನನ್ನೇನಾದರೂ ಶಿಥಿಲೀಕರಿಸ್ತದ ಹೆಂಗೆ ಅಂತ ಕೇಳ್ದ. ಕ್ಲೇದಯಂತ್ಯಾಪಹ, ನೀರು ಹಾಗೆ ಅಲ್ವೇ, ಮಣ್ಣಿಗೋ ಹಿಟ್ಟಿಗೋ ಹಾಕಿದರೆ ನೀರಿನಿಂದ ಮಣ್ಣು ಹಿಟ್ಟು ಏನಾಗಿಬಿಡ್ತದೆ? ಶಿಥಿಲ ಆಗ್ತದೆ, ಮೃದು ಮೃದುವಾಗಿ ಬಿಡ್ತದೆ. ಜೀವ ಹಿಟ್ಟಿನಂಗೆ ಮಣ್ಣಿನ ಹಾಗೆ ನೀರು ಹಾಕಿದ ಕೂಡಲೇ ಮೃದು ಮೃದುವಾಗಿ ಶಿಥಿಲ ಆಗ್ತಾನ ಅಂದರೆ ಕೃಷ್ಣ ಅಂದ, ಅರೆ ನಚೈನಂ ಕ್ಲೇದಯಂತ್ಯಾಪಹ ಅಂತಂದ. ಸರಿ, ಹಾಗಾದರೆ ಗಾಳಿ ಇವನ್ನೇನಾದರೂ ಒಣಗಿಸಿಬಿಡ್ತದ ಹೆಂಗೆ ಅಂತ. ಎಷ್ಟೋ ತರಕಾರಿಗಳನ್ನು ಒಣಗಿಸಿ ಇಡ್ತಾರಲ್ಲ ಗಾಳಿಗಿಟ್ಟು, ಹಾಗೆ ನಾವು ಒಣಗಿಸಬಹುದಾ ಅಂದರೆ ಗಾಳಿನೂ ಇವನ್ನೇನೂ ಮಾಡಲಿಕ್ಕಾಗಲ್ಲ ಅಂತಂದ. ಅಂದರೆ ನಿಮಗೆ ಅನುಸಂಧಾನಕ್ಕೆ ಎಷ್ಟು ಸ್ಪಷ್ಟ ತಂದುಕೊಟ್ಟ ಕೃಷ್ಣ. ನೀರಲ್ಲ, ಗಾಳಿ ಅಲ್ಲ, ಬೆಂಕಿ ಅಲ್ಲ, ಯಾವುದರಿಂದಲೂ ಈ ಜೀವನಿಗೆ ನಾಶ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಸಮರ್ಥನೆ ಮಾಡಲಿಕ್ಕೆ ಈ ಮಾತನ್ನು ಆಡಿದ್ದಾನೆ ಅಂತಂತಾರೆ. ಈ ಮಾತಿನಲ್ಲಿ ಕೆಲವು ವಿಶೇಷತೆಗಳನ್ನು ಮತ್ತೆ ಗಮನಿಸ್ತಾರೆ. ಛಿಂದಂತಿ ಅಂತ ಕೃಷ್ಣ ಹೇಳಿದ. ನ ಛಿಂದಂತಿ, ನ ದಹತಿ, ನ ಕ್ಲೇದಯಂತಿ, ನ ಶೋಷಯತಿ. ಸ್ವಲ್ಪ ನಾವು ಗಮನಿಸೋಣ ಸಂಸ್ಕೃತದ ವಿಶೇಷತೆಯನ್ನು. ನ ಛಿಂದಂತಿ, ನ ದಹತಿ, ನ ಕ್ಲೇದಯಂತಿ ಅಂತಿದೆಯಲ್ಲ, ಇದಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ ನಿಜವಾಗಲೂ ಅರ್ಥ ಏನಾಗ್ತದೆ ಅಂದರೆ ಸುಡಲ್ಲ, ಒಣಗಿಸಲ್ಲ, ಶಿಥಿಲ ಮಾಡಲ್ಲ ಅಂತ ಅರ್ಥ ಆಗ್ತದೆ. ನೈ ನಿಷೇಧಾರ್ಥಕ ಪ್ರತ್ಯಯ ಇದ್ದದ್ರಿಂದ. ಈ ಅರ್ಥ ಆದಾಗ ಏನು ಸಮಸ್ಯೆ ಅಂದರೆ, ವರ್ಬುಗಳಲ್ಲಿ ಸಂಸ್ಕೃತ ಏನು ಮಾಡ್ತದೆ, ಕಾಲವನ್ನು ಹೇಳ್ತಿರ್ತದೆ ಜೊತೆಯಲ್ಲಿ. ಇಂಗ್ಲೀಷ್ನಲ್ಲಿಯೂ ಹೇಳ್ತದೋ ಇಲ್ಲೋ, ವರ್ತಮಾನ ಕಾಲವನ್ನು ಹೇಳ್ತದೆ. ಕೃಷ್ಣನಿಗೆ ಅರ್ಜುನ ಮರುಪ್ರಶ್ನೆ ಹಾಕಿದ್ದಾನಂತೆ. ಕೃಷ್ಣ, ವರ್ತಮಾನ ಕಾಲದಲ್ಲೇನೋ ಛೇದ ಇಲ್ಲ, ಸುಡೋದಿಲ್ಲ, ಒಣಗೋದಿಲ್ಲ, ಭವಿಷ್ಯತ್ತಿನಲ್ಲಿ ಆಗಬಹುದಾ ಅಂತ ಪ್ರಶ್ನೆ. ಯಾಕಂದರೆ ಆ ಶಬ್ದ ಅಷ್ಟೇ ಅರ್ಥ ಕೊಡ್ತದೆ, ವರ್ತಮಾನ ಕಾಲಕ್ಕೆ ಎಷ್ಟೋ ಅಷ್ಟೇ ಅರ್ಥ ಕೊಡ್ತದೆ. ನ ಛಿಂದಂತಿ, ನ ದಹತಿ, ನ ಶೋಷಯತಿ, ಅದು ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟ ಕ್ರಿಯಾಪದ. ಅದಕ್ಕೆ ಮರುಪ್ರಶ್ನೆ ಬಂತು, ಈಗ ಆಗದೇ ಇದ್ದರೂ ಮುಂದಾಗ್ಬೋದೇನೋ ಅಂತ ಪ್ರಶ್ನೆ. ಕೃಷ್ಣ ಅಂದ, ಅರೆ ಮುಂದೂ ಆಗೋದಿಲ್ವೋ ಅಂತಂದ. ಈಗಷ್ಟೇ ಅಲ್ಲ, ಮುಂದೂ ಆಗಲ್ಲ ಅಂತ ಉತ್ತರ ಕೊಡ್ಲಿಕ್ಕೆ ಈ ಮಾತು ಬಂತಂತ. ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯೇವಚ. ನೋಡಿ, ಹಿಂದಿನ ಎಲ್ಲ ವರ್ಬುಗಳನ್ನೇ ಮತ್ತೆ ಪ್ರಯೋಗ ಮಾಡಿದ್ದಾನೆ, ಶಬ್ದ ಮಾಡಿ. ನೋಡಿ, ನ ಛಿಂದಂತಿ ಅಂದಿದ್ದ, ಈಗ ಹೇಳ್ತಾನೆ ಅಚ್ಛೇದ್ಯೋಯಂ ಅಂತಂದ. ಈ ಶಬ್ದದ ಅರ್ಥ ಬೇರೆ, ಹಿಂದೆ ನ ಛಿಂದಂತಿ ಅನ್ನೋ ಶಬ್ದದ ಅರ್ಥ ಬೇರೆ. ಹಿಂದೆ ಹೇಳಿದ್ದು ವರ್ತಮಾನ ಕಾಲ, ಈಗ ಹೇಳ್ತಾ ಇರೋದು ಭವಿಷ್ಯತ್ತಿನಲ್ಲಿಯೂ ಜೀವನಿಗೆ ಶಸ್ತ್ರದ ಛೇದ ಇಲ್ಲ ಅಂತ ಅರ್ಥ. ಎಷ್ಟು ಅದ್ಭುತ ನೋಡ್ರಿ ಕೃಷ್ಣನ ಮಾತು. ಭವಿಷ್ಯತ್ತಿನಲ್ಲಿಯೂ ಶಸ್ತ್ರದಿಂದ ಛೇದ ಇಲ್ಲ, ಭವಿಷ್ಯತ್ತಿನಲ್ಲಿಯೂ ನೀರಿನಿಂದ ಶಿಥಿಲ ಆಗಲ್ಲ, ಭವಿಷ್ಯತ್ತಿನಲ್ಲಿಯೂ ಕೂಡ ಬೆಂಕಿಯಲ್ಲಿ ಈತ ಸುಡಲ್ಲ. ಇದನ್ನು ಹೇಳಲಿಕ್ಕೆ ಈ ಮಾತು ಬಂದಿದೆ. ನೀವೇ ಗಮನಿಸ್ರಿ. ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ. ಅಚ್ಛೇದ್ಯ, ಅದಾಹ್ಯ, ಅಕ್ಲೇದ್ಯ, ಅಶೋಷ್ಯ ಅಂತಂದುಬಿಟ್ಟ ಕೃಷ್ಣ. ಮತ್ತು ಹೇಗಿದ್ದಾನಿವ? ನಿತ್ಯ ಸರ್ವಗತಸ್ಥಾಣು, ನಿತ್ಯ ಸರ್ವಗತಸ್ಥ ಅಣು. ಎರಡು ರೀತಿ ಪದವಿಭಾಗ. ನಿತ್ಯ ಸರ್ವಗತಸ್ಥಾಣು, ಸರ್ವಗತಸ್ಥ ಅಣು, ಅಚಲಃ ಯಂ ಸನಾತನಃ, ಅಚಲೋಯಂ ಸನಾತನಃ. ಈ ಪದ್ಯ ಪರಮಾತ್ಮನ ಪರವಾಗಿಯೂ ವ್ಯಾಖ್ಯಾನ ಮಾಡಿದ್ದಾರೆ. ಈ ಪದ್ಯಗಳನ್ನು ಜೀವಾತ್ಮನ ಪರವಾಗಿಯೂ ವ್ಯಾಖ್ಯಾನ ಮಾಡಬೇಕಾಗ್ತದೆ. ನಾನು ಮೊದಲನೇ ದಿನನೇ ಪ್ರವಚನದಲ್ಲಿ ತಿಳಿಸಿದ್ದೆ, ಹಿಂದೆ ಹೇಳುವಾಗ, ದೇವರು ಈ ಅಧ್ಯಾಯದೊಳಗೆ ಜೀವ ಹಾಗೂ ಪರಮಾತ್ಮನನ್ನು ಒಟ್ಟೊಟ್ಟಿಗೆ ಹೆಣಿತಾನೆ. ಅವ ಏನೋ ಇವನು ಅದೇ, ಇವ ಏನೋ ಅವನು ಅದೇ. ಅದನ್ನು ಒಂದೇ ಒಂದು ಪದದಲ್ಲಿ ಇಬ್ಬರನ್ನೂ ವಿವರಣೆ ಕೊಡ್ತಾನೆ ಕೃಷ್ಣ ಪರಮಾತ್ಮ. ಇದು ಜೀವನ ನಿತ್ಯತ್ವವನ್ನು ಸಾರುವ ಕೃಷ್ಣನಿಗೆ ತನ್ನ ನಿತ್ಯತ್ವವನ್ನು
ದೃಢಪಡಿಸಿ ಹೇಳ್ತಾ ಬಂದ್ಬಿಡ್ತಾನೆ ಭಗವಂತ. ಎಂಥ ಅದ್ಭುತವಾದ ಮಾತು. ಇಲ್ಲಿ ಹೇಳುವಾಗ ಏನಂದಿದ್ದಾನೆ? ನಿತ್ಯ ಸರ್ವಗತ ಸ್ಥಾಣು ಅಂತ ಒಂದು ಪದ. ಸರ್ವಗತ ಸ್ಥಾಣು, ಸ್ಥಾಣು ಅಂದರೆ ಸ್ಥಿರ ಅಂತ ಅರ್ಥ. ಆದರೆ ಪರಮಾತ್ಮ ಒಂದೇ ಶಬ್ದವನ್ನು ಆಡಿದರೂ ಜೀವನ ಬಗ್ಗೆನೂ ಹೇಳಬೇಕಾಗಿದೆ. ಏನು ಹೇಳಬೇಕಾಗಿದೆ ಜೀವನ ಬಗ್ಗೆ ಅಂದರೆ, ಜೀವ ಎಲ್ಲೆಡೆ ವ್ಯಾಪಿಸಿಲ್ಲ. ನಿಮಗೊಂದು ಆಶ್ಚರ್ಯ ಆಗ್ತದೆ, ಈ ದೇಹವನ್ನು ಇಡೀ ಜೀವ ವ್ಯಾಪಿಸಲಿಲ್ಲ. ದೇಹದೊಳಗೆ ಪ್ರಕಾಶದಂತೆ ವ್ಯಾಪಿಸ್ತಾನಷ್ಟೆ. ದೇವರಂತೆ ವ್ಯಾಪಿಸುವ ಶಕ್ತಿ ಜೀವರಾದ ನಮಗೆ ಇಲ್ಲ. ಆದರೂ ವ್ಯಾಪಿಸಿದ್ದೇವೆ. ಹೇಗೆ ಅಂದರೆ, ಒಂದು ಗಂಧದಲ್ಲಿ ಪರಿಮಳ ಇರ್ತದೆ, ಆ ಪರಿಮಳ ಇಡೀ ಕೋಣೆಯನ್ನೆಲ್ಲ ವ್ಯಾಪಿಸ್ತದೆ. ಹಾಗೆ ಜೀವನಾದವನು ಕೂಡ ಗಂಧದ ಪರಿಮಳ ಇದ್ದ ಹಾಗೆ ಈ ದೇಹವನ್ನು ವ್ಯಾಪಿಸಿರ್ತಾನಷ್ಟೆ. ಒಂದು ದೀಪವನ್ನು ಹಚ್ಚಿಟ್ರೆ ದೀಪದ ಬೆಳಕು ಕೋಣೆಯನ್ನೆಲ್ಲ ಬೆಳಗುತ್ತದೆ. ಅದರದ್ದೇ ಆದಂಥ ಶಕ್ತಿ ಎಷ್ಟೋ ಅಷ್ಟು. ಜೀವ ಹಾಗಂತೆ. ಭಗವಂತ ಹಾಗಲ್ಲ, ಇಡೀ ಜಗತ್ತನ್ನೇ ಬೆಳಗುತ್ತಾನೆ, ಇಡೀ ಜಗತ್ತನ್ನೇ ವ್ಯಾಪಿಸ್ತಾನೆ. ಇದು ಜೀವ ಮತ್ತು ಪರಮಾತ್ಮನಿಗಿರುವ ಅಂತರ. ಈ ಅಂತರವನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾನೆ ಕೃಷ್ಣ ಅಂತಾರೆ. ನಿತ್ಯ ಸರ್ವಗತಃ ಸ್ಥಾಣು ನಿತ್ಯ ಸರ್ವಗತಸ್ಥ ಅಣುಹು ಅಂತಂದುಬಿಟ್ಟ. ಅಣುಹು ಅಂತ ಬಿಡಿಸಿದ್ರಿಂದ ಏನಾಯಿತು ಅಂದರೆ, ಜೀವನಿಗೆ ಅನ್ವಯ ಮಾಡಬೇಕಂತ. ಸರ್ವಗತ ಸ್ಥಾಣುಹು ಅಂತ ಬಿಡಿಸ್ಬೇಡ್ರಿ, ಸರ್ವಗತಸ್ಥ ಅಣುಹು ಅಂತ ಬಿಡಿಸ್ರಿ ಅಂತ. ಅಣುಹು ಅಂದರೆ ಯಾರು? ಅಣು ಯಾರು? ಜೀವ ಅಂತ ಅರ್ಥ. ಜೀವ ಬಹಳ ಅಣುವಾಗಿದ್ದಾನೆ. ಪರಮಾತ್ಮ ಅಣು ಅಷ್ಟೇ ಅಲ್ಲ, ಅಣುವಿಗೆ ಅಣುನೂ ಹೌದು, ಮಹತ್ತಿಗೆ ಮಹತ್ತೂ ಹೌದು. ಹೀಗೆ ಕೃಷ್ಣನಿಗೆ ಜೀವ ಪರಮಾತ್ಮರ ಮಹಿಮೆ ಎರಡನ್ನೂ ತಿಳಿಸ್ಬೇಕಾದಾಗ ಈ ಮಾತುಗಳೆಲ್ಲ ನಮಗೆ ಅನುಸಂಧಾನಕ್ಕೆ ಕೊಡ್ತಾನೆ. ಎಷ್ಟು ಅಣು ಇದ್ದಾನೆ ಜೀವ ಅಂದರೆ, ಕುದುರೆ ಬಾಲವನ್ನು ಎಷ್ಟು ಕೊನೆಗೆ ಸಣ್ಣ ತುದಿ ಮಾಡಲಿಕ್ಕಾಗ್ತದೋ ಅಷ್ಟು ತುದಿ ಕತ್ತರಿಸಿದರೆ ಅದನ್ನು 1000 ಹೋಳು ಮಾಡಿ ಆ ಹೋಳಿನ ಒಂದು ಭಾಗವನ್ನು 100 ಭಾಗ ಮಾಡಿದರೆ ಆ 100 ಭಾಗದಲ್ಲಿ ಒಂದು ಭಾಗ ಎಷ್ಟೋ ಅಷ್ಟೇ ಜೀವನ ಪರಿಮಿತಿ. ಜೀವನ ಪರಿಮಿತಿಯನ್ನು ಶಾಸ್ತ್ರಗಳು ಕೊಂಡಾಡೋದು ಹೀಗೆ. ಓಂ ವ್ಯತಿರೇಕೋ ಗಂಧವಚ್ಚ ಜ್ಞೋತ ಏವ ಅಣುಶ್ಚ, ಎಲ್ಲ ಬ್ರಹ್ಮಸೂತ್ರಗಳು ವೇದಗಳು ಜೀವನ ಪರಿಮಿತಿಯನ್ನು ಅತ್ಯಂತ ಅಣುವಾಗಿದ್ದಾನೆ ಅಂತ ವ್ಯಾಖ್ಯಾನ ಮಾಡಿ ತೋರಿಸ್ತಾವೆ. ಅತ್ಯಂತ ಅಣು. ಆದರೆ ಅವನು ವ್ಯತಿರೇಕೋ ಗಂಧವತ್, ದೀಪದಂತೆ ಗಂಧದಂತೆ ದೇಹವನ್ನು ಮಾತ್ರ ವ್ಯಾಪಿಸ್ತಾನೆ. ಈ ಕಾನ್ಸೆಪ್ಟನ್ನು ನಿರೂಪಣೆ ಮಾಡಲಿಕ್ಕೆ ಕೃಷ್ಣ ಪರಮಾತ್ಮ ಈ ಮಾತುಗಳನ್ನು ಆಡ್ತಾನೆ. ಹೀಗಾಗಿ ನಾವು ನೀವು ಎಲ್ಲ ಅತ್ಯಂತ ಅಣು ಇದ್ದೇವೆ. ದೇಹದೊಳಗಿದ್ದರೂ ಕೂಡ ಪ್ರಕಾಶದಂತೆ ವ್ಯಾಪಿಸಿರ್ತೇವೆ. ಎಲ್ಲಿ ಚುಚ್ಚಿದ್ರೂ ನಮಗೆ ನೋವು ಆಗ್ಲಿಕ್ಕೆ ಶುರು ಆಗ್ತದಂತ. ಪ್ರಕಾಶದಂತೆ ವ್ಯಾಪಿಸಿದೆ, ಎಲ್ಲಿ ಚುಚ್ಚಿದ್ರೂ ನಮಗೆ ನೋವು. ಇದು ಜೀವ ಮತ್ತು ಪರಮಾತ್ಮರಲ್ಲಿರುವ ಅಂತರ. ಆ ಬಿಂಬ ಎಲ್ಲವನ್ನೂ ವ್ಯಾಪಿಸ್ತಾನೆ, ಪ್ರತಿಬಿಂಬ ದೇಹವನ್ನು ಮಾತ್ರ ವ್ಯಾಪಿಸ್ತಾನೆ. ಹೌದು, ಕಲ್ಪನೆಗೆ ಬಹು ಬೇಗ ಸಿಗೋದಿಲ್ಲ. ಅದನ್ನು ಮುಂದೆ ಒಂದು ಮಾತಿನಲ್ಲಿ ಹೇಳ್ತಾನೆ. ಬಹಳ ಯೋಚನೆ ಮಾಡಿದರೂ ಕೂಡ ಈ ತತ್ವ ಪೂರ್ಣ ತಿಳಿತದೆ ಅಂತಿಲ್ಲ. ಅದಕ್ಕೊಂದು ಶಬ್ದ ಇದೆ, ಕೃಷ್ಣ ಹೇಳುವಂಥ ಮಾತು. ಏನದು? ಜೀವ ಹೇಗಿದ್ದಾನೆ ಅನ್ನೋದನ್ನು ಬಹುಬೇಗ ಇಷ್ಟು ಅಂತ ನೀವು ಇಲ್ಲಿ ಒಂದು ಬೋರ್ಡ್ ಹಾಕಿ ಅಷ್ಟು ಸುಲಭದಲ್ಲಿ ನೀವು ತೋರಿಸ್ತೇನೆ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ದೇವರಂತಾನೆ, ನಾನು ಬಿಂಬನಾಗಿ ಹೇಗೆ ಅಚಿಂತ್ಯನೋ ನನ್ನ ಪ್ರತಿಬಿಂಬನಾದ ಜೀವನೂ ಕೂಡ ಅಷ್ಟೇ ಅಚಿಂತ್ಯ ಅಂತಂತಂದಿದ್ದಾನೆ. ನಾನಲ್ಲ, ಇಲ್ಲೇ ಮಾತೇ ಬರ್ತಾನೆ. 25ನೇ ಮಾತು. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯ ಮುಚ್ಯತೆ ತಸ್ಮಾತ್ ಏನಂ ವಿದಿತ್ವೈವ ನಾನು ಶೋಚಿತುಮರ್ಹಸಿ. ನಾನು ಶೋಚಿತುಮರ್ಹಸಿ, ಅಳಬೇಡ. ಶೋಚನೆಯ ಪ್ರಸಂಗ ಇಲ್ಲಿ ಇಲ್ಲ. ಯಾಕೆ ಶೋಕ ಪಡ್ತಿ? ಯಾಕೆ ಶೋಕ ಪಡೋದ್ರಲ್ಲಿ ಏನು ಕಾರಣ ಇದೆ? ಜೀವ ಮತ್ತು ನಾನು ಹೇಗಿದ್ದೇವೆ ಅಂದರೆ, ಅವ್ಯಕ್ತೋಯಂ, ಎಲ್ಲ ವಸ್ತುಗಳು ಭೌತಿಕವಾದದ್ದು ಹೆಂಗೆ ಅಭಿವ್ಯಕ್ತವಾಗಿ ನಿನ್ನ ಮುಂದೆ ತೆರೆದು ನಿಂತು ಬಿಡ್ತಾವೋ, ನಾನು ಹಂಗೆ ವ್ಯಕ್ತನಾಗಿಲ್ಲ.
ನನ್ನ ಪ್ರತಿಬಿಂಬನಾದಂತಹ ಜೀವನನ್ನು ನಾನು ವ್ಯಕ್ತ ಮಾಡಲಿಕ್ಕೆ ಬಿಟ್ಟಿಲ್ಲ. ಅವ್ಯಕ್ತೋಯಂ ಅಷ್ಟೇ ಅಲ್ಲ, ಅಚಿಂತ್ಯೋಯಂ, ನನ್ನನ್ನು ಪೂರ್ಣವಾಗಿ ತಿಳಿತೇನೆ ಅಂತಂದರೆ ಸಾಧ್ಯ ಇಲ್ಲ. ನನ್ನ ಪ್ರತಿಬಿಂಬವನ್ನು ಕೂಡ ಪೂರ್ಣವಾಗಿ ಸಂಶೋಧನೆ ಮಾಡಿಡ್ತೇನೆ ಅಂದರೆ ಸಾಧ್ಯ ಇಲ್ಲ. ಇವತ್ತು ಎಷ್ಟು ಜನ ವಿಜ್ಞಾನಿಗಳು ಏನೆಲ್ಲ ಸಾಧನೆ ಮಾಡಿ ಹುಡುಕಿದರೂ ಕೂಡ ಈ ಜೀವ ಅಂದ ಕೂಡಲೇ ತಲೆ ಕೆಟ್ಟು ಹೋಗ್ಬಿಡ್ತದೆ. ಅದು ಯಾಕೋ ಬೇಡ ಬಿಡ್ರಿ ಅಂದ್ಬಿಡ್ತಾರೆ ಸಬ್ಜೆಕ್ಟ್. ಅದು ಹಂಗಿದೆ, ಅದು ಹಂಗೆ ಇಟ್ಕೊಂಡಿದ್ದಾನೆ ಪರಮಾತ್ಮ. ಜೀವನೇ ಇಷ್ಟು ಕಠಿಣ ಆದ ಮೇಲೆ ಪ್ರತಿಬಿಂಬ ವಸ್ತು ಅದನ್ನೇ ತಿಳಿಲಿಕ್ಕೆ ಇಷ್ಟು ಸಾಹಸ, ಇದು ಏನೋ ಅದ, ಇದು ಏನೋ ಅದ, ಇದು ಏನೋ ಅದ ಅಂತ ಇಲ್ಲೇ ಇಷ್ಟು ಕುತೂಹಲ ಕೆರಳಿದ ಮೇಲೆ ಇನ್ನು ಇದನ್ನು ಪ್ರತಿಬಿಂಬ ಮಾಡಿಕೊಂಡು ಆ ಬಿಂಬನಾದ ಪರಮಾತ್ಮ ಅವನ್ನ ಏನು ತಿಳಿತೇವೆ ಹೇಳ್ರಿ, ವಿಚಾರ ಮಾಡಿ. ಅದಕ್ಕೆ ಜೀವನ ಬಗ್ಗೆ ತಾನು ತನ್ನ ಬಗ್ಗೆ ಪರಮಾತ್ಮ ಎಷ್ಟು ಅನುಸಂಧಾನ ಮಾಡಿಸ್ತಾನೆ. ಅವ್ಯಕ್ತ ಅಚಿಂತ್ಯ ಅವಿಕಾರ್ಯ ಯಮುಚ್ಯತೆ. ಶಾಸ್ತ್ರಗಳು, ವೇದಗಳು, ಹಿರಿಯರು, ತಿಳಿದವರು, ಸಂಶೋಧಕರು ನನ್ನನ್ನು, ನನ್ನ ಪ್ರತಿಬಿಂಬನಾದ ಈ ಜೀವನನ್ನು ಅವ್ಯಕ್ತ, ಅಚಿಂತ್ಯ, ಅವಿಕಾರಿ ಅನ್ನೋ ಶಬ್ದಗಳಿಂದ ವ್ಯವಹಾರ ಮಾಡ್ತಾರೋ ಅರ್ಜುನ. ತಸ್ಮಾತ್, ಆದ್ದರಿಂದ ಈ ಜೀವ ಪರಮಾತ್ಮರಲ್ಲಿರುವ ಬಿಂಬ ಪ್ರತಿಬಿಂಬ ಭಾವವನ್ನು, ಜೀವತತ್ವ ಪ್ರತಿಬಿಂಬ ಪರಮಾತ್ಮ ತತ್ವ ಅನ್ನೋ ಬಿಂಬವನ್ನು, ಇವರಿಬ್ಬರಲ್ಲಿರುವ ಸಂಬಂಧವನ್ನು ನೀನು ವಿದಿತ್ವ ಚೆನ್ನಾಗಿ ಅರ್ಥ ಮಾಡ್ಕೋ. ಅರ್ಥ ನೀ ಮಾಡ್ಕೊಂಡು ಅಂದರೆ ಹಿಂದೇನು ಪ್ರಶ್ನೆ ಕೇಳಿದ್ದೆಲ್ಲ, ಅರೆ ಇವರೆಲ್ಲ ಸತ್ತು ಹೋಗ್ತಾರೆ, ನಾ ಹೆಂಗೆ ಯುದ್ಧ ಮಾಡಲಿ, ನನಗೆ ಭಾಳ ದುಃಖ ಆಗ್ತದೆ. ಅವ್ಯಾವುದು ದುಃಖ ಆಗೋದಿಲ್ಲ ಅಂತಂದ ಕೃಷ್ಣ. ನಾನು ಶೋಚಿತು ಮರ್ಹಸಿ. ಹೀಗೆ ಕೃಷ್ಣ ಪರಮಾತ್ಮ ಈ ಮಾತಿನಲ್ಲೆಲ್ಲ ನಮಗೆ ಅನುಸಂಧಾನ ಮಾಡಿಸೋದು ಈ ತತ್ವಗಳನ್ನು ಅಂತ ಚಿಂತನೆ ಮಾಡ್ತಾರೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಜೀವಾತ್ಮ ಪರಮಾತ್ಮರ ಬಿಂಬ ಪ್ರತಿಬಿಂಬ ಭಾವದ ಅವಿನಾಭಾವ ಸಂಬಂಧವನ್ನು, ಶಾಶ್ವತತೆ, ನಿತ್ಯತೆ, ಅವಿಕಾರಿತೆಯನ್ನು ಯಾವಾಗಲೂ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು. ದೊಡ್ಡ ಜ್ಞಾನ ರೀ ಇದು, ಬಹಳ ದೊಡ್ಡ ವಿವೇಕ. ಈ ವಿವೇಕವನ್ನು ಕೊಡೋರೇ ಇಲ್ಲ ಇವತ್ತು. ಎಲ್ಲ ಕೊಡ್ತಾರೆ, ಈ ವಿವೇಕ ಕೊಡಲ್ಲ. ಇದು ಈ ವಿವೇಕವನ್ನು ಎಲ್ಲಿವರೆಗೂ ನೀವು ಕೊಡಲ್ಲ ಅಲ್ಲಿ ತನಕ ಯಾರೂ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ತದೆ, ಇಡೀ ಭಾರತ ದೇಶದಲ್ಲಿ ಎಷ್ಟೆಷ್ಟು ಎತ್ತರಕ್ಕೆ ಹೋದವರು ಅಂತ ಯಾರ್ಯಾರಿದ್ದಾರೆ ಇವತ್ತು ಸೂಕ್ಷ್ಮ ಗಮನಿಸ್ರಿ. ಅವರಿಗೆಲ್ಲ ಒಬ್ಬೊಬ್ಬರು ಈ ವಿವೇಕ ಕೊಟ್ಟೆ ಮೇಲೆ ಎಬ್ಬಿಸಿದ್ದಾರೆ ಅವರನ್ನು. ಅತಿ ಸೂಕ್ಷ್ಮ ಗಮನಿಸ್ರಿ. ಅದಕ್ಕೆ ಹೇಳೋದು, ವಿವೇಕಿಗಳಾದ ಮೇಲೆ ಎತ್ತರಕ್ಕೆ ಬಂದಿದ್ದಾರೆ ಹೊರತು ಎತ್ತರಕ್ಕೆ ಬಂದ ಮೇಲೆ ವಿವೇಕ ಬರೋದಲ್ಲ. ಒಂದಲ್ಲ ಒಂದು ರೀತಿಯಿಂದ ಅದು ಭಗವದ್ಗೀತೆ ಶಬ್ದದಿಂದ ಬಂದಿಲ್ಲ ಅಂತ ಅಂದ್ಕೊಳ್ರಿ. ಇನ್ಯಾವುದೋ ಒಬ್ಬ ಸಾಧು ಸಂತ ಪುರುಷರು ಅವರಿಗೆ ಈ ವಿವೇಕ ಕೊಟ್ಟೆ ಅವರನ್ನು ಮೇಲೆ ಎಬ್ಬಿಸಿದ್ದಾರೆ. ಅದು ಭಗವದ್ಗೀತೆ ಅಂತ ಒಪ್ಪಲಿಕ್ಕೆ ತಯಾರಿಲ್ಲ ಅಷ್ಟೇ, ಆದರೆ ಬಂದಿರೋದು ಮಾತ್ರ ಇದೇ ವಿವೇಕದಿಂದಲೇ ಎತ್ತರಕ್ಕೆ ಬರ್ತಾರೆ. ಇವತ್ತು ದುಃಖದಿಂದ ದೂರ ಆಗಬೇಕಾ, ಈ ತತ್ವ ತಿಳಿರಿ. ಇವತ್ತು ನಮಗೆ ನಮ್ಮ ಕರ್ತವ್ಯದಲ್ಲಿ ಪ್ರಜ್ಞೆ ಜಾಸ್ತಿ ಮೂಡಬೇಕು, ಶ್ರದ್ಧೆ ಮೂಡಬೇಕಾ, ಆತ್ಮ ಪರಮಾತ್ಮರ ವಿವೇಕವನ್ನು ಮಾಡ್ಕೊಂಡ್ಬಿಟ್ರಿ. ಇದ್ದಾನ ಒಳಗೆ ಬಿಂಬ, ಇದ್ದಾನ ಒಳಗೆ ಬಿಂಬ, ನಾವೆಲ್ಲ ಅವನ ಪ್ರತಿಬಿಂಬ. ಅವ ಸ್ವತಂತ್ರ, ನಾನು ಎಷ್ಟೇ ಆಗಲಿ ಅಸ್ವತಂತ್ರ. ದೇಹ ಎಷ್ಟೇ ಆಗಲಿ ಇಂದಲ್ಲ ನಾಳೆ ಬೀಳೋದೆ. ಅದ್ರ ಮೇಲೆ ಮೋಹ ಮಾಡಿದರೆ ಏನರ್ಥನೋ? ಈ ವಿವೇಕ ಕೊಡ್ಲಿಕ್ಕೆ ಶುರು ಮಾಡಿದರೆ ಎಲ್ಲರೂ ತಾನಾಗೆ ಮೇಲೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ಅದೆಲ್ಲ ಬಿಟ್ಬಿಟ್ವಿ, ಯಾವ್ಯಾವುದೋ ಬೋರ್ಡ್ ಮೇಲೆ ಬರೆದು ಕೊಡ್ಲಿಕ್ಕೆ ಶುರು ಮಾಡಿದ್ವಿ ವಿವೇಕ. ಓಸು ಅವಿವೇಕಕ್ಕೆ ಗಮನ ಆಯ್ತಷ್ಟೆ. ಅದಕ್ಕಿಂತ ಇದು ಕೊಡಬೇಕು. ಇದು ನಿಜವಾದ ತತ್ವ, ಈ ಸತ್ಯಭೂತವಾದ ಬಹಳ ರಹಸ್ಯವಾದ ಅದ್ಭುತವಾದ ತತ್ವ. ಇದನ್ನು ಚಿಂತನೆ ಮಾಡಿಸಿದ ಕೃಷ್ಣ. ಇದು ಒಂದು ವಿಷಯ. ಸರಿ, ಆತ್ಮನಿತ್ಯ, ದೇಹ ವಿಯೋಗ ಮತ್ತು ಯೋಗಗಳೇ ಅವನ ಸಾವು ಮತ್ತು ಜನನಗಳು. ಇದು ಸತ್ಯ. ಇನ್ನೊಂದು ವಿಷಯವನ್ನು ಕೃಷ್ಣ ಪರಮಾತ್ಮ ಅವನಿಗೆ ತಿಳಿಸ್ಬೇಕಾಗಿದೆ. ಏನು ಅಂದರೆ, ಏನೇ ಆಗಲಿ ಕೃಷ್ಣ, ಜೀವನಿತ್ಯ ಅಂತ ತಿಳಿಸಿದಿ, ದೇಹ ಅನಿತ್ಯ ಅಂತ ತಿಳಿಸಿದಿ, ಎಲ್ಲ ಸತ್ಯ ಸ್ವಾಮಿ. ಆದರೂ ಯುದ್ಧ ಅಂತ ಮಾಡಿದರೆ ಮರಣ ಆಗ್ತದೋ ಇಲ್ಲೋ ಅಂತ ಕೇಳಿದ ಅರ್ಜುನ. ಯುದ್ಧ ಅಂತ ಮಾಡುತ್ತೇವೆ ಅಂದಮೇಲೆ ಅಲ್ಲಿ ಮರಣ ಆಗೋದೆ. ಮರಣ ಆಯಿತು ಅಂದರೆ ನನಗೆ ದುಃಖ ಆಗ್ತದೆ, ಏನು ಮಾಡಿ ಅಂತ ಕೇಳಿದ. ಇದು ಬೇರೆ, ಹಿಂದಿನ ಪ್ರಶ್ನೆಗಿಂತ ಇದು ಮತ್ತೊಂದು ಪ್ರಶ್ನೆ. ಇದು
ಹಿಂದೆ ಅರ್ಜುನ ಕೇಳಿದ್ರಲ್ಲೇ ಸೇರಿಕೊಂಡಿದೆ ಇದು ಕೂಡ. ಯುದ್ಧದಲ್ಲಿ ಮರಣ ಅನ್ನೋದು ನಿಯತವಾಗಿ ನಡೀತಿರ್ತದೆ. ನಿಯತವಾಗಿ ಮರಣ ಯಾವಾಗ ನಡೀತದೋ ಆಗ ನನಗೇನಾಗಲಿಕ್ಕೆ ಶುರು ಆಗ್ತದೆ, ನನ್ನವರು ಹೋದ್ರಲ್ಲ ಅಂತನ್ನೋ ಶೋಕ ನನಗಾಗಲಿಕ್ಕೆ ಶುರು ಮಾಡಿಬಿಡ್ತದೆ. ಕೃಷ್ಣ, ಆ ದುಃಖವನ್ನು ನಾನು ಹೇಗೆ ಸಹಿಸ್ಕೊಳ್ಳಿ? ಆ ದುಃಖ ಆಗದೆ ಇರೋದು ಹೇಗೆ ಸಾಧ್ಯ? ಈ ಯುದ್ಧದಿಂದ ಆ ದುಃಖ ಆಗೇ ಆಗ್ತದೆ. ಹಾಗಾದರೆ ಗಮನಿಸ್ಬೇಕು ಅಂಶ. ಯುದ್ಧ ನಡೆದ್ರೆ ಮರಣ ನಿಯತ, ಮರಣ ಆದರೆ ದುಃಖ ನಿಯತ. ಯುದ್ಧ ಬಿಟ್ಬಿಟ್ರೆ ಮರಣ ಇಲ್ಲ ಅಂದರೆ ದುಃಖ ಇಲ್ಲ. ಅದಕ್ಕೋಸ್ಕರ ನಾನು ಕೃಷ್ಣ ಯುದ್ಧ ಮಾಡಲ್ಲ. ಜೀವ ನಿತ್ಯ, ದೇಹ ನಿತ್ಯ, ಅದು ಯಾವುದು ವಿಷಯ ಬೇಡ ಅಂತ. ಈ ಪ್ರಶ್ನೆಗೇನು ಉತ್ತರ? ಅಥವಾ ಈ ಥರದ ಪ್ರಶ್ನೆ ನಾವು ಮಾಡ್ತೇವೋ ಇಲ್ಲೋ ಯೋಚನೆ ಮಾಡಿರಿ ನೋಡೋಣ. ನಮ್ಮ ಬದುಕಿನೊಳಗೂ ಕೂಡ ಈ ಥರದ ಪ್ರಶ್ನೆ ನಾವು ಹಾಕ್ಕೊಳ್ತೇವೋ ಇಲ್ಲೋ? ಹಾಕ್ಕೊಳ್ತೀವಿ. ನಮ್ಮದು ಹೊಸ ಥೇರಿಯಲ್ಲಿ ಹಾಕ್ಕೊಂಡಿರ್ತೇವೆ ಅಷ್ಟೇ, ಅದು ಬೇರೆ ಬೇರೆ ಥೇರಿ. ಆ ರೀತಿ ಆಲೋಚನೆ ಮಾಡಿದಾಗ ಗೊತ್ತಾಗ್ತಿರ್ತದೆ. ಅದನ್ನೇ ಅರ್ಜುನ ಪ್ರಶ್ನೆ ಕೇಳಿದ. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡಬೇಕು? ಕೃಷ್ಣ ಕೊಡೋ ಉತ್ತರ ಸಾರ್ವಕಾಲಿಕವಾದ ಸತ್ಯವಾದ ಉತ್ತರ. ನಮ್ಮ ಬದುಕಿನ ಅತ್ಯಂತ ಅದ್ಭುತವಾದ ಕೃಷ್ಣನ ಈ ಉತ್ತರ ಏನಿದೆ, ಅನೇಕ ಸಮಸ್ಯೆಗಳಿಗೆ ಅದೊಂದು ಉತ್ತರ ಅಂತ. ಶ್ರೀಕೃಷ್ಣ ಹೇಳ್ತಾನೆ, ಬದುಕಿನಲ್ಲಿ ಯಾವುದು ನಿತ್ಯ ಅಂತ ಅನಿಸಿರ್ತದೋ ಆ ನಿತ್ಯ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ದುಃಖ ಪಡೋದು ಬಿಟ್ಬಿಡ್ಬೇಕಂತ. ಇದು ನಿತ್ಯ ಅಂತ ಗೊತ್ತಾದರೆ ದುಃಖ ಪಡಬಾರ್ದಂತ. ಇಷ್ಟೇ ಕೃಷ್ಣನ ಉತ್ತರ. ಅತ್ಯಂತ ಅದ್ಭುತ ಉತ್ತರ. ನೋಡಿ ಹೇಳ್ತಾನೆ ಕೃಷ್ಣ, ಇದು ನಿತ್ಯಪ್ಪ, ಇದು ಪ್ರವಾಹ. ಈ ಪ್ರವಾಹ ಎಂದಿದ್ರೂ ಉಳಿಯೋದೇ ಇದು. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇದನ್ನು ಮೊದಲೇ ನಾವು ಯಾವಾಗ ಪ್ರಿಪೇರ್ ಆಗ್ತೇವೆ ಆಗ ನಮ್ಮ ದುಃಖ ಹೋಗ್ಲಿಕ್ಕೆ ಶುರು ಆಗ್ತದೆ ಅಂತ. ಅದು ಭಗವಂತನ ಬಾಯಲ್ಲಿ ಹೆಂಗೆ ಬಂದಿದೆ ಅಂತ ಗಮನಿಸೋಣ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಯಾಕೆ? ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಎರಡು ಕಾರಣ. ಯಾವುದು ಅಪರಿಹಾರ್ಯ ಅಂತ ಅನ್ನಿಸ್ತದೋ ಅದರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದಂತೆ. ಯಾವುದು ನಿತ್ಯ ಅಂತಿದೆಯೋ ಆ ಪ್ರವಾಹದ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ನೆನಪಿರ್ತದ? ಇವತ್ತಿನಿಂದ ಅನುಭವದೊಳಗೆ ಇದನ್ನೊಂದು ಪ್ರಿಪೇರ್ ಮಾಡ್ಕೊಳ್ಳೋಣ ನಮ್ಮ ಮೆಂಟಲಿ. ಏನು? ಅದಕ್ಕೆ ಒಬ್ಬ ಹೇಳ್ದ, ಸಮಸ್ಯೆ ಯಾವುದು ಅಂತ ಪ್ರಶ್ನೆ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸಮಸ್ಯೆ? ಸಮಸ್ಯೆ ಅಂತ ಯಾವುದನ್ನು ಕರೀತಾರೆ ಅಂತ. ಯಾವುದಕ್ಕೆ ಪರಿಹಾರ ಅದನೋ ಅದ ಸಮಸ್ಯೆ. ಯಾವುದಕ್ಕೆ ಪರಿಹಾರನೇ ಇಲ್ವೋ ಅದು ಸಮಸ್ಯೆನೇ ಅಲ್ಲ. ಸುಲಭ ಥಿಂಕಿಂಗ್. ಕೃಷ್ಣ ಅಂದ, ಜಗತ್ತಿನೊಳಗೆ ಯಾವುದಕ್ಕೆ ಪರಿಹಾರ ಅದನೋ ಅದೇ ಸಮಸ್ಯೆ. ಯಾವುದು ಅಪರಿಹಾರ್ಯವೋ ಅದು ಸಮಸ್ಯೆನೇ ಅಲ್ಲ. ಯಾವುದು ಸಮಸ್ಯೆನೇ ಅಲ್ವೋ ಅದನ್ನು ನೋಡಿ ದುಃಖ ಪಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತಂದ ಕೃಷ್ಣ. ಹೇಗಿದೆ ನೋಡ್ರಿ ಕೃಷ್ಣನ ಮಾತು. ಹೇಳ್ತಾನೆ ಕೃಷ್ಣ, ಜಾತಸ್ಯ ಹಿ ಧ್ರುವ ಮೃತ್ಯು. ಜನನ ಮರಣಗಳಲ್ಲಿ ಒಂದು ಅದ್ಭುತತೆ ಏನು ಕೃಷ್ಣ ಹೇಳಿದ್ದು ಅಂದರೆ, ಇದೊಂದು ಸೈಕಲ್, ಪರಂಪರೆ. ಜನನದ ನಂತರ ಮರಣ, ಮರಣದ ನಂತರ ಜನನ ಅನ್ನೋದು ಒಂದು ಸೈಕಲ್ ಇದ್ದ ಹಾಗೆ. ಈ ಸೈಕಲ್ ತಿರುಗಲಿಕ್ಕೆ ಶುರು ಮಾಡಿದ ಮೇಲೆ ನಿಲ್ಲಿಸೋ ಬ್ರೇಕ್ ಸಿಸ್ಟಮ್ ಇಲ್ಲವೇ ಇಲ್ಲ. ಇಲ್ಲಿ ಯಾವ ಬ್ರೇಕು, ಡಿಸ್ಕ್ ಬ್ರೇಕು ಇಲ್ಲ, ಯಾವ ಬ್ರೇಕು ಇಲ್ಲ. ಅದು ತಿರುಗ್ತಾ ಇರ್ತದೆ. ಆ ತಿರುಗೋದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ನೀ ಮನದಟ್ಟು ಮಾಡ್ಕೊಂಡ ಮೇಲೆ ಈ ಯುದ್ಧ ಮಾಡುವಾಗ ಯಾಕಪ್ಪ ದುಃಖ ಪಡ್ತಿ? ತಸ್ಮಾತ್ ಅಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಕೃಷ್ಣ. ಜಾತಸ್ಯ ಹಿ ಧ್ರುವೋ ಮೃತ್ಯು. ಜನನ ಪಡೆದವನಿಗೆ ಮರಣ, ಮರಣ ಅಪ್ಪಿದವನಿಗೆ ಜನನ. ಜನನ ಹಿನ್ನೆಲೆಯಲ್ಲಿ ಮರಣ, ಮರಣದ ಹಿನ್ನೆಲೆಯಲ್ಲಿ ಜನನ. ಎರಡೂ ನಿತ್ಯವಾಗಿದೆ ಅಂದಮೇಲೆ ಶೋಕ ಪಡಬೇಡ. ಎರಡೂ ಅಪರಿಹಾರ್ಯ ಆಗಿದೆ ಅಂದಮೇಲೆ ಶೋಕ ಪಡಬೇಡ. ಇದು ಬದುಕಿನಲ್ಲಿ ಅವಶ್ಯಕ. ಇದು ಬದುಕಿನಲ್ಲಿ ನೀ ತಿಳಿಬೇಕಾದದ್ದು ಅನಿವಾರ್ಯ. ಆ ಎರಡು ಅಂಶ ನಾನು ನಿನಗೆ ತಿಳಿಸಿದ್ದೇನೆ ಅಂತಂದ ಕೃಷ್ಣ. ಎಷ್ಟು ಅದ್ಭುತ ಉತ್ತರ ಕೊಟ್ಟರಿ. ಈ ಶ್ಲೋಕಕ್ಕೆ
ನನ್ನ ದೃಷ್ಟಿಯಲ್ಲಿ ಬರೀ ಜನನ ಮರಣಗಳ ಸೈಕಲ್ ಹೇಳಿ ಅವು ಅಪರಿಹಾರ್ಯ ಅಂತ ತೋರಿಸಿ ನೀ ಶೋಕ ಪಡಬೇಡ ಅಂತ ಅರ್ಜುನನಿಗೆ ಹೇಳಿದ ಅಭಿಪ್ರಾಯ ಅಷ್ಟೇ ಮಾಡಬೇಡ್ರಿ. ಅಷ್ಟು ಸಂಕುಚಿತವಾಗಿ ಅರ್ಥದಲ್ಲಿ ಹೇಳಿದ ಶ್ಲೋಕ ಇದು ಅಲ್ಲ. ಇದಕ್ಕೆ ತುಂಬ ವಿಸ್ತಾರವಾದ ಅರ್ಥ, ತುಂಬ ವಿಸ್ತಾರವಾದ ಅರ್ಥ. ಏನು ವಿಸ್ತಾರ ಅರ್ಥ ಅಂದರೆ ಇಷ್ಟೇ, ನಮ್ಮ ಬದುಕಿನಲ್ಲಿ ಇವತ್ತು ನಾವು ಅನುಭವಿಸ್ತಾ ಇರುವ ಎಲ್ಲ ಸಮಸ್ಯೆಗಳನ್ನು ನೀವು ಪಟ್ಟಿ ಮಾಡಿ ನೋಡ್ರಿ, ನಾವೇ ಅದಕ್ಕೆ ಸಮಸ್ಯೆ ಅಂತ ಹೆಸರು ಕೊಟ್ಟೇವಿ. ನಿಜವಾಗ್ಲೂ ನೋಡಿದರೆ ಅದು ಅಪರಿಹಾರ್ಯ ಅದ ಅಂದಮೇಲೆ ನಾವು ಶೋಕ ಪಡ್ಲಿಕ್ಕೆ ಅರ್ಥ ಇಲ್ಲ. ಅದನ್ನೇ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಮ್ಮ ಬದುಕಿನ ಪ್ರತಿ ಸ್ತರಗಳನ್ನು ಅನುಸಂಧಾನ ಮಾಡಿರಿ. ಎಲ್ಲೆಲ್ಲಿ ಅನುಸಂಧಾನ ಮಾಡ್ತಾ ಹೋಗ್ತೀರಿ, ಅದು ಏನು ಮಾಡಿದರೂ ಅದಕ್ಕೆ ಪರಿಹಾರ ಇಲ್ಲ, ಅದು ಅಪರಿಹಾರ್ಯ, ಅದು ನಿತ್ಯ. ಅದನ್ನೇ ನಾವೇನೋ ಒಂದು ಪರಿಹಾರ ಮಾಡಿ ಅದನ್ನು ಸರಿಪಡಿಸ್ತೇವೆ ಅಂತ ಹೋಗ್ತೇವೆ, ಅದು ಜಾಸ್ತಿ ಆಗ್ತದೆ, ಅದು ಮತ್ತಷ್ಟು ಹೆಮ್ಮರವಾಗ್ತದೆ. ಇದು ಸಾಕಷ್ಟು ಬದುಕಿನ ಸಮಸ್ಯೆಗಳಿಗೆ ಕೊಟ್ಟ ಕೃಷ್ಣನ ಉತ್ತರವೇ ಅದು. ತಸ್ಮಾದ್ ಅಪರಿಹಾರ್ಯರ್ಥೇ ನತ್ವಂ ಶೋಚಿತುಮರ್ಹಸಿ. ಅದು ಕುಟುಂಬ ಇರಬಹುದು, ಅದು ಸಮಾಜ ಇರಬಹುದು, ಅದು ನಿಮ್ಮ ಬದುಕಿನೊಳಗೆ ನಮ್ಮ ಮನೆಗಳಲ್ಲಿ ನಡೆಯುವಂಥ ವ್ಯವಹಾರಗಳಿರಬಹುದು. ಎಲ್ಲ ವ್ಯವಹಾರಗಳಲ್ಲಿಯೂ ಇದೊಂದೇ ಕೃಷ್ಣ ಹೇಳಿದ್ದು, ಯಾವುದು ಅಪರಿಹಾರ್ಯವೋ ಅದು ಸಮಸ್ಯೆನೇ ಅಲ್ಲ, ಅದನ್ನು ಸಮಸ್ಯೆ ಅಂತ ಬಿತ್ತರಿಸೋದು ಬೇಡ. ಅದು ಅಪರಿಹಾರ್ಯ ಅಂತ ತಿಳಿದೇ ನೀನು ಶೋಕ ಪಡಬೇಡ ಅಂತ. ಹೆಂಗಿದೆ ಉತ್ತರ? ಇದು ಎಂಥ ಉತ್ತರ? ಇದನ್ನು ಎಷ್ಟು ಸಲ ಮನದಾಡಬೇಕು ನಾವು? ಬರೀ ಜನನ ಮರಣಗಳು ಮಾತ್ರ ಅಪರಿಹಾರ್ಯ ಅಲ್ಲ, ಜನನ ಮರಣದ ಪ್ರವಾಹಕ್ಕಿಂತಲೂ ಹೊಸ ಹೊಸ ಪ್ರವಾಹಗಳು ನಮ್ಮ ಬದುಕಿನೊಳಗೆ ನಾವು ದಿನಾ ಕಾಣ್ತೇವೆ. ಅದು ಎಂದೂ ಅಪರಿಹಾರ್ಯವಾದದ್ದೇ ಅಂದ ಮೇಲೆ ಅದನ್ನು ತಿಳಿದು ಶೋಕ ಪಡೋದರಲ್ಲಿ ಅರ್ಥ ಇಲ್ಲ ಅನ್ನೋದು ಕೃಷ್ಣನ ಮಾತಿನಲ್ಲಿ ನಮಗೆ ಮನಗಟ್ಟು ಆಗ್ತದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇರ್ಥೇ ನತ್ವಂ ಶೋಚಿತುಮರ್ಹಸಿ. ತಸ್ಮಾದ್ ಅಪರಿಹಾರ್ಯೇರ್ಥೇ ನತ್ವಂ ಶೋಚಿತುಮರ್ಹಸಿ ಅಂತ ಅಂದ್ಬಿಟ್ಟೆ ಕೃಷ್ಣ. ಇಷ್ಟು ಕಠಿಣವಾಗಿ, ಕಠೋರವಾಗಿ, ಸುಲಲಿತವಾಗಿ, ಮಾರ್ಮಿಕವಾಗಿ ನಮ್ಮನ್ನು ತಿದ್ದುಪಡಿ ಮಾಡಲಿಕ್ಕೆ ಶ್ರೀಕೃಷ್ಣನ ಮಾತಿಗಿಂತ ಮತ್ತೊಂದು ಮಾತು ಯಾವುದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ಭಗವದ್ಗೀತೆ ಅಂತಂದರೆ ಚಿಂತನೆ ಮಾಡಬೇಕಾದ ಎಂಥ ಅದ್ಭುತ. ಅದಕ್ಕೆ ಹೇಳ್ತೀನಿ, ಆ ಕೆಲವು ಮಾತುಗಳನ್ನು ಕೃಷ್ಣಂದನ್ನು ಅನುಸಂಧಾನ ಮಾಡಲಿಕ್ಕೆ ಶುರು ಮಾಡಿದರೆ ಅವೆಲ್ಲ ಗೋಲ್ಡನ್ ವರ್ಡ್ಸೇ. ಹೇಳ್ತಿರ್ತಾರೆ, ಇದೇನು ರೀ ಇದು ಗೋಲ್ಡನ್ ವರ್ಡ್ಸ್ ಅಂತ. ಒಂದಲ್ಲ ಎರಡಲ್ಲ, ಭಗವದ್ಗೀತೆಯಲ್ಲಿರೋ ಮಾತೆಲ್ಲ ಸುವರ್ಣಾಕ್ಷರದಲ್ಲೇ ಬರೀಬೇಕು ನೀವು. ಎಲ್ಲೆಲ್ಲಿ ಹೇಗೆ ಕೃಷ್ಣ ಆಡ್ತಾನೆ, ಆ ಆಡುವ ರಾಗದಲ್ಲಿ, ಆಡುವಾಗ ಆ ಶಬ್ದಗಳ ವಿಂಗಡಣೆಯಲ್ಲಿ ಮತ್ತು ಜೋಡಣೆಯಲ್ಲಿ ನಮಗೆ ಅನುಸಂಧಾನ ಕೊಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಎಷ್ಟು ಸುಲಲಿತವಾಗಿ ಹೇಳ್ದ. ತಸ್ಮಾದ್ ಅಪರಿಹಾರ್ಯರ್ಥೇನ ತ್ವಂ ಶೋಚಿತುಮರ್ಹಸಿ. ಯಾವುದು ಜಗತ್ತಿನಲ್ಲಿ ಜೀವನದಲ್ಲಿ ಅಪರಿಹಾರ್ಯ ಅಂತ ಅನ್ನಿಸ್ತದೋ ಆ ಅಪರಿಹಾರ್ಯತೆಯನ್ನು ಅರತು ಸುಮ್ಮನಾಗಿ ಬಿಡು ಅಂತಂತಾನೆ ಕೃಷ್ಣ. ಬಹಳ ಜನ ಕೇಳ್ತಿರ್ತಾರೆ, ಆಚಾರ್ಯ ಇದನ್ನು ಅಪರಿಹಾರ್ಯ ಅಂತ ತಿಳ್ಕೊಳ್ಳೋದು ಹೆಂಗೆ ಅಂತ. ಅದು ಅವರವರಿಗೆ ಬಿಟ್ಟದ್ದು. ಏಕೆಂದರೆ ಎಲ್ಲರ ಸಮಸ್ಯೆ ಎಲ್ಲರಿಗಿರೋದಿಲ್ಲ, ಎಲ್ಲರಿಗಿರೋದು ಬೇರೆ ಬೇರೆ ಸಮಸ್ಯೆಗಳು. ಅದನ್ನು ತಿಳ್ಕೊಳ್ಳೋದೇ ಶಾಣೆತನ. ಇದು ಅಪರಿಹಾರ್ಯ, ಇದು ಅನಿವಾರ್ಯ, ಇದು ಅವಶ್ಯಕ. ಈ ತಿಳುವಳಿಕೆ ಏನದಲ್ಲ, ಇದು ಮನುಷ್ಯ ಯಾವಾಗ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ಅವ ಬಂದ ಎತ್ತರಕ್ಕೆ ಅಂತ ಅರ್ಥ. ಯಾವುದು ಅನಿವಾರ್ಯ, ಯಾವುದು ಅಪರಿಹಾರ್ಯ, ಯಾವುದು ನಿತ್ಯ, ಯಾವುದು ಅವಶ್ಯಕ, ಈ ವಿವೇಕನೇ ನಮಗಿಲ್ಲ ಅಂತಾಗಿಬಿಟ್ರೆ ನಾವು ಮ್ಯಾಲೆ ಬರೋದು ಕಠಿಣ ಆಗ್ತದೆ. ಹೀಗಾಗಿ ಕೃಷ್ಣ ಉತ್ತರ ಕೊಡ್ತಾ ಇರುವ ಸ್ತರ ಅದ್ಭುತವಾದ ಸ್ತರ. ಆ ಸ್ತರ ಅರ್ಥ ಮಾಡಿಕೊಂಡು ನಾವು ಮೇಲೆ ಬರಲಿಕ್ಕೆ ಪ್ರಯತ್ನ ಪಡಬೇಕು. ಹೇಳ್ತಾನೆ ಕೃಷ್ಣ, ಜನನ ಮರಣಗಳ ಪ್ರವಾಹ ನಿತ್ಯ ಅಂದಮೇಲೆ ಯಾಕೆ ಶೋಕ ಪಡ್ತಿ ಅಂತ ಒಂದು ಅದರಲ್ಲಿ ವಿವರಣೆ ಕೊಟ್ಟ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾ ಪರಿವೇದನಾ. ಪರಿದೇವನ ಅಂತ ಒಂದು ಪಾಠ ಇದೆ. ಕೃಷ್ಣ ಆಡುವಂಥ ಮಾತು ಬಹಳ ಮಾರ್ಮಿಕವಾದದ್ದು. ಲೋಕದಲ್ಲಿ ಪ್ರತಿಯೊಬ್ಬ ಜೀವನೂ ಕೂಡ ಮೊದಲು ಅವ್ಯಕ್ತದ ಅಧೀನತೆಯನ್ನು ಪಡ್ಕೊಂಡು ಯಾರಿಗೂ ತಿಳಿದೇ ಇರೋ ಹಾಗೆ ಇರ್ತಾನೆ.
ಇದ್ದಕ್ಕಿದ್ದಾಗೆ ತಾಯಿ ಗರ್ಭವಾಸಾದಿಗಳ ಮೂಲಕವಾಗಿ ಭೂಮಿಗೆ ಬಂದು ವ್ಯಕ್ತ ಆಗ್ತಾನೆ. ಮತ್ತೆ ಪುನಃ ದೇಹ ಬಿಟ್ಟ ಮೇಲೆ ಏನು ಯಾರಿಗೂ ತಿಳಿಯದೇ ಇರೋ ಹಾಗೆ ಲೀನನೇ ಆಗಿಬಿಡ್ತಾನೆ. ಅವ್ಯಕ್ತದಿಂದ ಬಂದ, ವ್ಯಕ್ತತೆ ಪಡ್ಕೊಂಡ, ಕೊನೆಗೆ ಮತ್ತೆಲ್ಲಿ ಹೋಗಿ ಸೇರಿದ? ಅವ್ಯಕ್ತ. ನೋಡಿ, ಶಬ್ದದಲ್ಲಿ ಎಷ್ಟು ಸ್ವಾರಸ್ಯ ಇದೆ. ಅವ್ಯಕ್ತ ಆದೀನಿ ಭೂತಾನಿ. ಮೊದಲು ಅವ್ಯಕ್ತವನ್ನು ತನ್ನ ಕಾರಣ ಅಂತ ಇಟ್ಟುಕೊಂಡು ಬಂದ. ವ್ಯಕ್ತ ಮಧ್ಯಾನಿ ಭಾರತ. ಸ್ವಲ್ಪ ದಿವಸ ಕಟಿಪಿಟಿ ನಡೆಸಿದ. ಆಮೇಲೆ ಇದ್ದಕ್ಕಿದ್ದಂತೆ ಅವ್ಯಕ್ತ ನಿಧನಾನ್ನೇವ, ಮತ್ತೆ ಪುನಃ ಅವ್ಯಕ್ತ ನಿಧನನಾಗಿಬಿಟ್ಟ. ಅವ್ಯಕ್ತ ಆದಿ, ಅವ್ಯಕ್ತ ನಿಧನ. ತಪ್ಪಲಿಲ್ಲ ಅವ್ಯಕ್ತತೆಯ ಅಧೀನ. ಮಧ್ಯದಲ್ಲಿ ಎಲ್ಲೋ ವ್ಯಕ್ತ ಆಗಿದ್ದ, ಮತ್ತೆ ಎಲ್ಲಿ ಹೋಗಿ ಸೇರಿದ? ಅವ್ಯಕ್ತದಲ್ಲೇ ಸೇರಿದ. ಇದೇ ಬಾಳು, ಇದೇ ಬದುಕು, ಬೇರೆ ಇಲ್ಲ ಇಲ್ಲಿ ಅರ್ಜುನ. ಜೀವ ಅವ್ಯಕ್ತದಿಂದ ಬರ್ತಾನೆ, ವ್ಯಕ್ತನಾಗ್ತಾನೆ, ಮತ್ತೆ ಅವ್ಯಕ್ತನಾಗಿ ಬಿಡ್ತಾನಲ್ಲೋ. ಇದಕ್ಕಿಂತ ಬೇರೆ ಏನು ಕಾಣಲಿಕ್ಕೆ ಸಾಧ್ಯ? ನೀನು ಇಷ್ಟು ಸತ್ಯವನ್ನು ನೀನು ತಿಳಿದ್ರೂ ಶೋಕ ಪಡ್ತಿ ಅಂದರೆ ಏನರ್ಥ? ಅರ್ಜುನ ಕೇಳ್ತಾನೆ ಅರ್ಜುನನಿಗೆ, ಇಷ್ಟು ತಿಳಿದ್ರೂ ಮತ್ತೆ ಶೋಕ ಪಡೋದ್ರಲ್ಲಿ ಅರ್ಥ ಏನಿದೆ? ಇದು ಕೃಷ್ಣ ಕೊಟ್ಟಂಥ ಮತ್ತೊಂದು ಮಾತಿನ ಅದ್ಭುತ. ಇನ್ನೊಂದು ಮಾತಿನಲ್ಲಿ ಕೃಷ್ಣ ವ್ಯಾಖ್ಯಾನ ಮಾಡುವಾಗ ಅಂತಾನೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಅಂತ ವ್ಯಾಖ್ಯಾನ ಮಾಡಿದ್ದಾನೆ. ಈ ಮಾತನ್ನು ಚಿಂತನೆ ಮಾಡಬೇಕು. ಜೀವ ಹಾಗೂ ಪರಮಾತ್ಮರಲ್ಲಿ ಭಗವತ್ ತತ್ವ, ಜೀವತತ್ವ, ಅವುಗಳ ಹುಟ್ಟು ಸಾವು, ಆ ಹುಟ್ಟು ಸಾವಿನ ಪರಂಪರೆಯ ನಿತ್ಯತೆ ಎಲ್ಲ ವಿಚಾರ ಮಾಡಿ ಕೊನೆಗೆ ನಮಗನಿಸ್ತದೆ, ಏನಪ್ಪ ಈ ಜೀವ, ಏನಪ್ಪ ಈ ಪರಮಾತ್ಮ, ಏನು ಆಶ್ಚರ್ಯ ಅಲ್ಲ ಅಂತ ಅನ್ನಿಸ್ತದೋ ಇಲ್ಲೋ. ಅದನ್ನೇ ಹೇಳ್ದ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ. ಒಂದರ್ಥ. ಇನ್ನೊಂದರ್ಥ, ಒಳಗಿರೋ ಪರಮಾತ್ಮ ನನ್ನೊಳಗೆ ಅವನೊಳಗೆ ಒಬ್ಬನೇ ಇದ್ದಾನೆ. ಆದರೂ ಕೂಡ ಇವನೊಳಗಿದ್ದು ಮಾತನಾಡಿಸಿ ಅವನೊಳಗಿದ್ದು ಆಶ್ಚರ್ಯ ಪಡ್ತಿರ್ತಾನೆ. ಅವನೊಳಗಿದ್ದು ಇವನೊಳಗೆ ನೋಡಿ ಮಾತಾಡಿಸ್ತಾನೆ, ಇವನೊಳಗಿದ್ದು ಕೇಳಿಸ್ಕೋತಾನೆ, ಅವನೊಳಗಿದ್ದು ಆಶ್ಚರ್ಯ ಪಡ್ತಾನೆ. ಇದೇನು ವಿಚಿತ್ರ! ಎರಡರ್ಥ. ಹೀಗೆ ಒಳಗಿನ ಭಗವಂತನ ಬಗ್ಗೆ ಯೋಚನೆ ಮಾಡಿದಾಗ ಒಂದರ್ಥ, ಜೀವ ಪರಮಾತ್ಮರ ಬಗ್ಗೆ ಎರಡನ್ನೂ ಹೇಳಲಿಕ್ಕೆ ಕೃಷ್ಣ ಹೊರಟಿದ್ದರಿಂದ ಹೀಗೆ ಇದನ್ನು ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಈ ಪದ್ಯವನ್ನು ನಾಳೆ ದಿವಸ ಮತ್ತೆ ಅನುಸಂಧಾನ ಮಾಡ್ತಾ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.